హల్లెలూయా, గట్టిగా హల్లెలూయా. దేవుని నామానికి మహిమ కలుగును గాక. ప్రియులారా, ఈ ఉదయకాల సమయమందు, ఈ పునరుత్థాన దినమందు, ఈ రెండవ ఆరాధనలో మనమందరం కూడా ఒక కుటుంబముగా దేవుని సన్నిధిలో చేరవచ్చుంటున్నాం. అందరి బట్టి దేవునికి మహిమ కలుగును గాక. సాక్ష్యాలు విన్నాం, చెప్పబడిన సాక్ష్యాలను బట్టి కూడా దేవునికి మహిమ కలుగును గాక. ఈ సమయంలో మనము దేవుని యొక్క వాక్యాన్ని మనం ధ్యానించుకుందాం. మన మధ్యలో దేవుని సేవకులు బ్రదర్ ఫ్రాన్సిస్ గారు మన మధ్యలో ఉన్నారు. వారు వచ్చి మనకు దేవుని యొక్క వాక్యాన్ని అందిస్తారు. హల్లెలూయా, ప్రైజ్ ద లార్డ్. ಪೈಸಲಾವ, ಪ್ರೈಸ್ ದ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಸಾಕ್ಷಿ ಹೇಳೋಕ್ಕೆ ಗಂಡದಿಕ್ಕೇ ಇಲ್ಲ. ಗಂಡ್ಮಕ್ಳ ಜೀವನ ದೇವ್ರ ಕೆಲಸ ಮಾಡ್ತಾ ಇದನ್ನೆಲ್ಲ ಗೊತ್ತಿಲ್ಲ. ನಾವು ಕ್ರಿಸ್ತನಲ್ಲಿ ಜೀವಂತವಾಗಿದ್ದರೆ ಕ್ರಿಸ್ತನ್ ನಮ್ಮ ಜೀವನದಲ್ಲಿ ಏನು ಮಾಡಿದ್ದಾನೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಗೊತ್ತಾಗಲ್ಲ. ನರಸತ್ತ ಜೀವಿ ಇದ್ದಂಗೆ ಇರ್ತೀವಿ ನಾವು. ಯಾರಿಗೂ ಏನು ಮಾಡಿಲ್ವಾ ದೇವರು? ಎಷ್ಟು ಮಾಡ್ಯಾನ ಸರ್ ಯಾವುದಂತ ಹೇಳ್ಬೇಕು? ಅವ್ರಿಗೆ ಒಂದೊಂದು ಮಾಡ್ಯಾನ, ಅವ್ರು ಹೇಳ್ಯಾರ ಅಷ್ಟೇ. ನಮಗೆ ಜಗ್ಗಿ ಮಾಡ್ಯಾನ ಅಲ್ಲ. ಒಂದು ಘಟನೆ ಓದಿದೆ ನಾನು ಬಹಳ ವರ್ಷ ಕೆಳಗಡೆ. ಯಾವುದೋ ದೇಶ ಗೊತ್ತಿಲ್ಲ, ಫ್ರಾಂಕ್ಫರ್ಟು ಏನು ನಂಗೆ ಗೊತ್ತಿಲ್ಲ, ಭಾಷೆಗಳೇ ಬರಲ್ಲ, ಬಾಯಿ ತಿರುಗೋದಿಲ್ಲ. ಆ ಏರ್ಪೋರ್ಟಲ್ಲಿ ಒಂದಿಷ್ಟು ಜನ ಕಾಯ್ತಾ ಇದ್ದರು. ಆ ಫ್ಲೈಟ್ ಎಲ್ಲಿಂದ ಬರಬೇಕಾಗಿತ್ತಲ್ಲ ಅದು ಡಿಲೇ ಆಗ್ತಾನೇ ಇದೆ. ಅವ್ರು ಹೇಳಿದರು 45 ಮಿನಿಟ್ಸ್ ಆಗುತ್ತೆ, 1 hour ಆಗುತ್ತೆ. ಈ ಥರ ಒಂದು 2-3 ತಾಸೆಲ್ಲ ಆದಮೇಲೆ ಅಲ್ಲೊಂದು 12-13 ವರ್ಷದ ಹುಡುಗಿ ಒಬ್ಬಳೇ ಪ್ರಯಾಣ ಮಾಡ್ತಿದ್ದಾಳೆ. ಅವರವರು ಫ್ಲೈಟಿಗೆ ಅವರು ಸಪ್ರೇಟ್ ಒಂದು ಲಾಂಜ್ ಇರುತ್ತೆ. ಅಲ್ಲಿ ಈ ಪರ್ಟಿಕ್ಯುಲರ್ ಫ್ಲೈಟಿಗೆ ಹೋಗೋ, ಏರೋಪ್ಲೇನ್ಗೆ ಹೋಗುವಂಥ ಮಗಳು ಬೇರೆ ಪ್ರಯಾಣಿಕರ ಜೊತೆ ಕೂತ್ಕೊಂಡಿದ್ದ. ಎಲ್ಲರೂ ಒಂಥರ ಟೆನ್ಷನ್, ಇನ್ನೂ ಬಂದಿಲ್ಲ ಅಂಥೇಳಿ. ಅನೌನ್ಸ್ಮೆಂಟ್ಸ್ ಆಗ್ತಾ ಇದ್ದಾವೆ. ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಕ್ಲೈಮೇಟು. ಬೇರೆ ಮೈಕಿಲ್ಲ, ಒಂದು ತಂತಿ ಕೊಡ್ರಿ, ಬಿಗಿದು ಬಿಡ್ತೀನಿ ಅದಕ್ಕೆ, ಬೈಂಡಿಂಗ್ ವೈರ್. ವಾತಾವರಣ ಅನುಕೂಲವಾಗಿಲ್ಲ, ಇಷ್ಟರಲ್ಲೇ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲ ಗುಣಗುಟ್ಕೊಂತ ಗುಜು ಮಾತಾಡ್ಕೊತ ನಮ್ಮ ಟೈಮ್ ವೇಸ್ಟು, ಅದು ವೇಸ್ಟು, ಇದು ವೇಸ್ಟು, ಅಷ್ಟು ಇಷ್ಟು ಅನ್ಕೊತ ನಮಗೆ ಊಟ ಕೊಡ್ರಿ, ಇದು ನೀವೇ ಕೊಡ್ಬೇಕು, ಏನೆಲ್ಲ ಗಲಾಟೆ. ಆ ಹುಡುಗಿ ಮಾತ್ರ ಆರಾಮಾಗಿ ತನ್ನ ಮೊಬೈಲ್ ತೆಗೆದು ಆಟ ಆಡ್ಕೊತ ಇದ್ದಾಳಂತೆ. ಅಲ್ಲಿ ಒಬ್ಬ ಪಾಸ್ಟರ್ ಇದ್ದ, ಆತ ಫ್ಲೈಟ್ಗೆ ಹೋಗ್ತಾ ಇದ್ದಾನೆ. ಆ ಮಗುನ ಕೇಳಿದೆ, ಎಲ್ಲಿ ಹೋಗ್ತಿದ್ದೆ ಮನೆ? ತಾನು ಹೋಗುವಂಥ ದೇಶಕ್ಕೇನೆ ಈ ಹುಡುಗಿ ಹೇಳಿದ್ಲು, ನಾನು ಅಲ್ಲೇ ಹೋಗ್ತೀನಿ. ಹೌದಾ ಅಂಕಲ್? ಸುಮ್ಮನೆ ಆಗ್ಬಿಟ್ಲಷ್ಟೇ. ಎಲ್ಲರೂ ಟೆನ್ಷನ್ ಮಾಡ್ಕೊಂಡಾರೆ, ಎಲ್ಲರೂ ಗಾಬರಿ ಆಗ್ತಿದ್ದಾರೆ. ಗುಜ್ಜು 1.5 hour 2 hours ಆಗ್ತಾ ಬಂತು. ಇವಳು ಮಾತ್ರ ಸುಮ್ಮನೆ ಮೊಬೈಲ್ ತೆಗೆದು ಆಟ ಆಡ್ಕೊತ, ಮ್ಯೂಸಿಕ್ ಕೇಳಿಸ್ಕೊತ, ಅಲ್ಲಿ ಓಡಾಡ್ಕೊತ, ಡ್ಯಾನ್ಸ್ ಮಾಡ್ಕೊತ, ಚಿಪ್ಸ್ ತಿನ್ಕೊತ. ಆಮೇಲೆ ಪಾಸ್ಟರ್ ಡೌಟ್ ಬಂತು, ಏನು ಈ ಹುಡುಗಿ ಎಷ್ಟನೇ ಸಲ ನೀನು ಪ್ರಯಾಣ ಮಾಡ್ತಿರೋದು ಅಂತ ಕೇಳಿದ್ರಂತೆ. ಯಾಕೆ ಅಂಕಲ್ ಅಂದರೆ, ಇಲ್ಲ ನಾನು ನಿನ್ನ ಕೇಳ್ತಾ ಇದ್ದೀನಿ, ಎಷ್ಟನೇ ಸಲ ನೀನು ಹೋಗ್ತಾ ಇರೋದು? ಮೊದಲನೇ ಸಲನಾ ಭಾಳ ಸಲನಾ? ಇಲ್ಲ, ಭಾಳ ಸಲ ಹೋಗಿದ್ದೀನಿ. ಯಾಕೆ? ಏನಿಲ್ಲ, ನಾವು ಇಷ್ಟೆಲ್ಲ ಗಾಬರಿ ಆಗ್ತಾ ಇದ್ದೀವಿ. ನೀನು ಮಾತ್ರ ಮೊಬೈಲ್ ಹಾಡು ಕೇಳಿಸ್ಕೊಂತಿ, ಡ್ಯಾನ್ಸ್ ಮಾಡ್ತಿ, ಅಲ್ಲೋಗಿ ಚಿಪ್ಸ್ ತಿಂದು ಬರ್ತಿ, ಅಲ್ಲೋಗಿ ಇದು ಮಾತಾಡಿಸ್ತಿ, ಇದು ಹೋಗಿ ಟಾಯ್ ತೊಗೊಳ್ತಿ. ಅಂದರೆ ಅದ್ರಲ್ಲಿ ಏನಿದೆ ಅಂತ ಕೇಳಿದಂತೆ. ಏನಿದೆ ಅಂದರೆ, ನಮಗೆಲ್ಲ ಎಷ್ಟು ಟೆನ್ಷನ್ ಆಗ್ತಾಯಿದೆ, ಗಾಬರಿ ಆಗ್ತಾ ಇದ್ದೀವಿ. ಹೌದಾ? ನನಗೇನು ಗಾಬರಿ ಇಲ್ಲ ಅಂದ್ಲಂತೆ. ಇದು ನಡೆದಂಥ ಘಟನೆ ಇದು. ನನಗೇನು ಗಾಬರಿ ಇಲ್ಲ. ಭಾಳ ಬೆಳೆದುಬಿಟ್ಟಿಯಮ್ಮ ನೀನು ಮಾನಸಿಕವಾಗಿ, ನಮ್ಮೆಲ್ರಿಗಿಂತ ಬಹಳ ನೀನು ಮೆಚುರಿಟಿ ಬಹಳ ಇದೆ. ಅಂದರೆ ಮೆಚುರಿಟಿ ಇಲ್ಲ ಅಂಕಲ್. ನಮ್ಮ ಪೈಲಟೇ ನಮ್ಮಪ್ಪ. ಬೆಳಗ್ಗೆ ನಾನು ನನ್ನ ಹಾಸ್ಟೆಲ್ ಬಿಟ್ಟು ಬರುವಾಗ ಪಪ್ಪಗೆ ಫೋನ್ ಮಾಡಿದೆ, ಪಪ್ಪ ನಾನು ಬರ್ತಾಯಿದ್ದೀನಿ. ಆಯ್ತು ಮಗಳೇ, ನೀನು ಬಂದು ಅಲ್ಲಿ ಇದ್ದುಬಿಡು, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬರ್ತಾನೆ ನಮ್ಮಪ್ಪ, ಕರ್ಕೊಂಡು ಹೋಗ್ತಾನೆ ಅಷ್ಟೇ. ಅದು ಯಾವಾಗ ಬರ್ತಾನೆ ನನಗೆ ಗೊತ್ತಿಲ್ಲ. ಬರ್ತೀನಂದನೇ ಬರ್ತಾನೆ ಅಷ್ಟೇ. 5 hours ಲೇಟ್ ಆಯ್ತಂತೆ ಅವತ್ತು ಫ್ಲೈಟ್. ಟೆಕ್ನಿಕಲ್ ಪ್ರಾಬ್ಲಮ್ ಆಯಿತು, ಅಲ್ಲಿ ವಾತಾವರಣ ಸರಿ ಇಲ್ಲ, ರನ್ವೇ ಕ್ಲಿಯರ್ ಇಲ್ಲ, ಟ್ರಾಫಿಕ್ ಚೆನ್ನಾಗಿರಲಿಲ್ಲ. ಈ ಥರ 5 hours 5 ತಾಸು ಲೇಟ್ ಆದರೂ ಕೂಡ ಈ ಮಗು ಮಾತ್ರ ಸುಮ್ಮನೆ ಇತ್ತು. ಆಯಪ್ಪ ಗಾಬರಿ. ಆತ ಬುಕ್ಕಲ್ಲಿ ಬರೀತಾನೆ. ಆ ಮಗು ಹೇಳುತ್ತೆ, ನಮ್ಮಪ್ಪನೇ ಪೈಲಟು. ಬೆಳಗ್ಗೆ ನಾನು ಫೋನ್ ಮಾಡಿದೆ, ಆಯ್ತು ಮಗಳೇ ನೀನು ಬಂದು ಏರ್ಪೋರ್ಟಲ್ಲಿ ಇದ್ದುಬಿಡು, ನಾನು ಬಂದು ನಿನ್ನ ಪಿಕ್ ಮಾಡ್ತೀನಿ. ಅಲ್ಲಿ ಬಂದು ಒಂದ್ಸಲ ಹಾಯ್ ಹೇಳು, ನಾನು ಹಾಯ್ ಹೇಳ್ತೀನಿ, ನೀನು ಬಂದು ಹತ್ಕೊಂಡು ಹೋಗ್ಬಿಡು ನಡಿ. ನಮ್ಮಪ್ಪ ಬರ್ತಾನೆ. ಅಲ್ಲ ಲೇಟ್ ಇನ್ನೊಂದು ತಾಸು ಲೇಟ್ ಖಂಡಿತ ಬರ್ತಾನೆ.
ನನಗೇನು ಟೆನ್ಷನ್ ಇಲ್ಲ, ನಿಮಗೆ ಪಾಪ ಗೊತ್ತಿಲ್ಲ ಟೆನ್ಷನ್ ಮಾಡ್ಕೊಂಡಿರಿ. ಇದು ನಡೆದಂಥ ಘಟನೆ, ಇದು ಕರೋನಾ ಆದಮೇಲೆ ನಡೆದಂಥ ಘಟನೆ. ಆ ಪಾಸ್ಟರ್ ಬರೀತಾರೆ, ನಾನು ಆ ಮಗಳ ಜಾಗದಲ್ಲಿ ನನ್ನನ್ನು ಊಹಿಸ್ಕೊಂಡು, ಅವರಪ್ಪನ ಜಾಗದಲ್ಲಿ ಏಸಪ್ಪನ ಊಹಿಸ್ಕೊಂಡು ನಾನು ಭಾಳ ಪಾಠ ಕಲ್ತ್ಕೊಂಡೆ ಅಂತ ಹೇಳ್ತಾರೆ. ಆ ಮಗಳ ಜಾಗದಲ್ಲಿ ನನ್ನನ್ನು ಕಲ್ಪಿಸ್ಕೊಂಡು, ಅವರ ಅಪ್ಪನ ಜಾಗದಲ್ಲಿ, ಪೈಲಟ್ ಜಾಗದಲ್ಲಿ ಏಸಪ್ಪನ ಭಾಳ ಕಲ್ತ್ಕೊಂಡೆ ನಾನು. ಇವ್ರ ಹತ್ರ ಮಾತಾಡಿಲ್ಲಂತೆ ಹುಡುಗಿ, ಮತ್ತು ಆಮೇಲೆ ಮತ್ತೆ ಡ್ಯಾನ್ಸ್ ಶುರು ಮಾಡಿದ್ಲಂತೆ ತನ್ನ ಲೋಕ ತನಗೆ ತಾನೇ. ಆಮೇಲೆ 5-6 ತಾಸು ಆದಮೇಲೆ ಪ್ಲೇನ್ ಬಂತು, ಆ ಹುಡುಗಿ ಅಲ್ಲಿಂದ ಅವರಪ್ಪ ಹಾಯ್ ಅಂದ್ಲು, ಓದ್ಲು, ಒಳಗತ್ತಿ ಹೋಗ್ಬಿಟ್ಟು. ಅವ್ರು ಹೇಳ್ತಾರೆ, ಇದರಿಂದ ನಾನು ಮನೆಗೆ ಹೋದ್ಮೇಲೆ ದೇವರ ಮೇಲೆ ಆತುಕೊಂಡಿರೋದು, ಆತನನ್ನು ನಿರೀಕ್ಷಿಸಿಕೊಂಡಿರೋದು ಹೆಂಗೆ ಅನ್ನೋದು, ಟು ವೆಯ್ಟ್ ಅಪಾನ್ ದ ಲಾರ್ಡ್, ಅದು ಯಾವ ರೀತಿ ಅಂತ ನಾನು ಬಹಳ ಕಲ್ತ್ಕೊಂಡು ಅಂತೇಳಿ ಒಂದಿಷ್ಟು ದಪ್ಪ ಬುಕ್ ಬರ್ದಾನೆ ಆತ. 100 ಪೇಜ್ ಬುಕ್ ಬರ್ದಾನೆ, ಈ ಬುಕ್ ಅಂತ. ಅದನ್ನು ಮೊಬೈಲ್ನಾಗ ಓದ್ತಾರಲ್ಲ ಅಂಥ ಬುಕ್ಕು. ಒಂದು 40 ಪೇಜ್ 50 ಪೇಜ್ ಒಂದು ಬುಕ್ಲೆಟ್ ಬರ್ದಾನೆ. ಅದೆಷ್ಟು ಪೇಜ್ ನನಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಐ ಜಸ್ಟ್ ಲರ್ನ್ಡ್ ಟು ವೆಯ್ಟ್ ಅಪಾನ್ ದ ಲಾರ್ಡ್. ನಾನು ಈಗ ತಾನೇ ಕಲ್ತ್ಕೊಂಡೆ ದೇವರ ಮೇಲೆ ಆತುಕೊಂಡಿರೋದಂದ್ರೆ ಏನು ಅಂತ. ಹಲ್ಲೆಲೂಯಾ. ಚಪ್ಪಾಳೆ ಹೊಡಿಬೋದಾ ಇದಕ್ಕೆ? ನಾನು ನಿನ್ನೆ ಬೆಳಿಗ್ಗೆ ಸ್ವಲ್ಪ ಅಲ್ಲೆಲ್ಲಿ ಓಡಾಡೋಕಲ್ಕ ನಾನು ನಮ್ಮನ್ನು ಅವ್ರನ್ನ ಹೊರಗಿನವ್ರನ್ನ ಜ್ಞಾಪಕ ಮಾಡ್ಕೊತಾ ಇದ್ದೆ. ಅವರು ಇರೋದು ಒಂದು, ಹಾಡು ಇನ್ನೊಂದು, ತಕ್ಕ ಕುಣಿತಾರೆ ಅವರು. ನಾವು ಇರೋದು ಒಂದೇ, ಹಾಡು ಒಂದೇ, ನಾವು ಕುಣಿಯಂಗಿಲ್ಲಲ್ಲ ಅಂತ ಡೌಟ್ ಬಂದು ನನಗೆ. ಅರ್ಥ ಆಗಲಿಲ್ಲ ನಿಮಗೆ. ಅಲ್ಲಿರೋದು ಒಂದು, ಹಾಡು ಬರೋದು ಒಂದು, ಕೈ ಚೈ ಎಲ್ಲ ಬಿತ್ಕೊಂಬರಂಗೆ, ಎಲ್ಲ ಸ್ಪೇರ್ ಪಾರ್ಟ್ ಬಿಚ್ಕೊಂಬರಂಗೆ ತಕ್ಕ ಕುಣಿತಾಯಿದ್ರು. ಅಂದ್ಕೊಂಡೆ ನಮಗೆ ಅಲ್ಲಿರೋದು ಒಂದೇ, ಹಾಡು ಒಂದೇ, ನಾವು ಒಂದೊಂದೇ ಇರ್ತೀವಿ, ಆಡಂಗಿಲ್ಲ ಅಲ್ಲ. ದೇವರ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷ ಇದೆ. ಇವತ್ತು ಕೂತಂಥ ಪ್ರತಿಯೊಬ್ಬರು ಈ ಏಜ್ ಹಿಡ್ಕೊಂಡು ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಆಯಾ ರೇಂಜಿಗೆ ಅಟ್ ಕ್ವಶನ್ಸ್ ಇರ್ತಾವೆ. ಮೊನ್ನೆ ದೊಡ್ಡವ್ರು ಯಾರೋ ಒಬ್ರು ಹೇಳ್ತಾಯಿದ್ರು, ಏನು ಸಾರ್ ಎಲ್ಲರೂ ನಮ್ಮನ್ನು, ನಿಮಗೇನ್ರಿ ಮದುವೆ ಇಲ್ಲ, ಮಕ್ಕಳಿಲ್ಲ, ಲಕ್ಷಗಟ್ಟಲೆ ಸಂಬಳ ಬರುತ್ತೆ ಅಂತಾರೆ ಸರ್. ದೊಡ್ಡ ಸಂಬಳ ದೊಡ್ಡ ಕುಣಿ ಸರ್, ಅದು ಮುಚ್ಕೋಬೇಕು. ಸಣ್ಣ ಸಂಬಳ ಸಣ್ಣ ಕುಣಿ ಸರ್, ಅದು ಮುಚ್ಕೋಬೇಕು ಅಂತಿಲ್ಲ. ಓಹೋ, ಭಾಳ ದೊಡ್ಡ ಲೆಕ್ಕಪ್ಪ ಅಂತಂದೆ. ಏನು ಕಲ್ತ್ನಮ್ಮ ನಿಮ್ಮ ಹತ್ರ ಅಂತ ಅಂದ್ಕೊಂಡೆ. ಪ್ರೀತಿಯ ದೇವ ಜನರೇ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಾವು ಯಾವಾಗ ಗೊಣಗ್ತೀವೋ, ಯಾವಾಗ ನಾವು ಒಟ್ಟುಗೂಡ್ತೀವೋ, ಕಪ್ಪೆ ಥರ ಒಟ್ಟುಗೂಡ್ತೀವೋ, ಯಾವಾಗ ನಾವು ವಿಶ್ವಾಸದಲ್ಲಿ ಸ್ಟ್ರಾಂಗ್ ಇರೋದಿಲ್ಲ, ಯಾವಾಗ ನಮ್ಮ ನಂಬಿಕೆ ಒಂದು ಬುನಾದಿ ಇರೋದಿಲ್ಲ, ಆಗ ನಿರೀಕ್ಷೆ ಬರೋಕ್ಕೆ ಸಾಧ್ಯ ಇಲ್ಲ. ಹೋಪ್, ವೆಯ್ಟ್ ಅಪಾನ್ ದ ಲಾರ್ಡ್, ದೇವರ ಮೇಲೆ ಆತುಕೊಂಡಿರೋದು ಬಹಳಷ್ಟು ಡಿಮಾಂಡ್ ಮಾಡುತ್ತೆ, ಕಮಾಂಡ್ ಮಾಡಲ್ಲ. ಕಮಾಂಡಿಂಗ್ ಬೇರೆ, ಡಿಮಾಂಡಿಂಗ್ ಬೇರೆ. ಕಮಾಂಡಿಂಗ್ ಅಂದರೆ ಏಯ್ ಹಿಂಗೆ ಮಾಡು ಅಂತ ಹೇಳೋದಷ್ಟೇ. ಡಿಮಾಂಡಿಂಗ್ ಅಂದರೆ ಫಸ್ಟ್ ಕೊಟ್ಟು ಆಮೇಲೆ ತಗೊಳ್ಳೋದು. ಯೇಸು ಸ್ವಾಮಿ ತನ್ನೆಲ್ಲವನ್ನು ಕೊಟ್ಟು ಆಮೇಲೆ ನಮ್ಮಿಂದ ಕೇಳ್ತಾ ಇದ್ದಾನೆ. ನಾವು ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಮಾಡ್ತೀವಿ ಬ್ಯಾಂಕಿಗೆ ಹೋಗಿ. ಸುಮ್ಮನೆ ತಮ್ಮ ಕೊಡು ಅಂದರೆ ಹೊರಗಾಗ್ತಾನೆ ನಮ್ಮನ್ನು. ನಾವು ಫಸ್ಟ್ ದುಡ್ಡು ಕೊಡ್ತೀವಿ, ಆಮೇಲೆ ಅವನು ಕೊಡ್ತಾನೆ ಒಂದು ಸ್ಲಿಪ್ಪು, ಇದು ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಹೇಳ್ತಾನೆ. ಆತನು ತನ್ನನ್ನು ತಾನು ಒಪ್ಪಿಸಿಕೊಟ್ಟು ಆಮೇಲೆ ನಮ್ಮಿಂದ ಅಪೇಕ್ಷೆ ಪಡ್ತಾ ಇದ್ದಾನೆ. ಹಲ್ಲೆಲೂಯ. ಈ ಉದಾಹರಣೆ ನೋಡಿ, ಯೋಬ. ನೀವು ಅನ್ಬೋದು, ಸಾರ್ ಬ್ರದರ್ ನಿಮ್ಮ ಸಮಸ್ಯೆನೇ ಬೇರೆ, ನಮ್ಮ ಸಮಸ್ಯೆಗಳೇ ಬೇರೆ. ನಮ್ಮ ಸಮಸ್ಯೆ ಯಾರಿಗೂ ಅರ್ಥ ಆಗಲ್ಲ. ಒಂದು ಅರ್ಥ ಮಾಡ್ಕೊಳ್ರಿ, ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಅಪ್ಪ ಅಮ್ಮ, ನಿನ್ನ ಮಕ್ಕಳು, ಅವ್ರು ಯಾರಿಗೂ ಅರ್ಥ ಆಗಲ್ಲ ನೀನು ಯಾರು ಅಂತ. ಬರೆದಿಟ್ಕೊಂಬಿಡಿದು. ಅಣ್ಣವ್ರು ಒಪ್ತೀವಿ ನನ್ನ ಮಾತಿಗೆ. ಅಕ್ಕ ಏನು ಅನ್ನಂಗಿಲ್ಲ ಹೇಳ್ರಿ. ಹಿರಿಯರು ಹೇಳ್ತಾ ಇದ್ದಾರೆ, ಅವರು ಬಹಳ ಮುತ್ಸದ್ದಿಗಳು. ಮುತ್ಸದ್ದಿ ಅಂದರೆ ಜೀವನದ ಎಲ್ಲ ಪರ್ವಗಳನ್ನು ಅನುಭವಿಸಿ ತಿಳ್ಕೊಂಡಂಥ ವ್ಯಕ್ತಿ. ಅದಕ್ಕೆ ಅಣ್ಣವ್ರನ್ನ ಮಾತಾಡಿಸ್ತೇನೆ ನಾನು. ನಾವು ಜೀವನ ಅನ್ಕೊತೀವಿ, ನಮಗೆ ನಿನ್ನನ್ನು ನಂಬಿದಂಥವರು ಅಥವಾ ನಿನ್ನನ್ನು ಪೂರ್ತಿಯಾಗಿ 100% ಅರ್ಥ ಮಾಡಿಕೊಂಡಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಯೇಸಪ್ಪ ಅಷ್ಟೇ. ಬಹಳ ಸಲ ಕಷ್ಟ ಬಂದಾಗ ನಾವು ಅಂತೀವಿ, ನನ್ನ ಅರ್ಥ ಮಾಡ್ಕೊಳ್ಳೋದು ಯಾರೇ ಇದ್ದಾರೆ.
ನಿನಗೇನು ಗೊತ್ತೇ ನನ್ನ ಪರಿಸ್ಥಿತಿಗಳು, ಸುಮ್ಮನೆ ಸುಮ್ಮನೆ ಮನೆಗೆ ಬಂದಾಗ ಅನಿಸ್ತೀವಿ ನಾವು. ಆಯಮ್ಮ ಅಂತ ನಿಮಗೇನು ಗೊತ್ತು, ನಾನು ಕುಟುಂಬ ನೋಡ್ಕೊತ ಇದ್ದೀನಿ, ನಿಮಗೇನು ಗೊತ್ತು, ಒಟ್ಟು ಏನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡೋ ಆಯಮ್ಮ ಅಂತ ಒಟ್ಟ ಕೊಟ್ಕೊತಿರ್ತೀವಿ ನಾವು ಅಷ್ಟೇ. ಆದರೆ ನನಗೆ ಗೊತ್ತಿರಬೇಕು ನನ್ನ ದೇವರು ಯಾರು ಅಂತೇಳಿ. ಈ ಮಾತು ನಾನು ಭಾಳಷ್ಟು ಬೇರೆ ಬೇರೆ ಮೆಸೇಜ್ ನಾನು ಪ್ರಿಪೇರ್ ಆಗ್ತಾಯಿದ್ದೆ. ಬೆಳಗಿನ ಜಾವ ಸ್ವಾಮಿ ವಿಷಯ ಮಾತಾಡುವಾಗ ನನಗೆ ಅಂದ್ಕೊಂಡೆ ನಾನು ಅದಕ್ಕೆ ಅಯೋಗ್ಯ. ಯಾಕೆಂದರೆ ನಾನು ದೇವರ ಮೇಲೆ ನಿರೀಕ್ಷೆ ಪಡೋದಲ್ಲಿ ಬಹಳ ಸಲ ಸೋತು ಹೋಗಿದ್ದೀನಿ, ಬಹಳ ಗುಣಗುಟ್ಟಿದ್ದೀನಿ, ಬಹಳ ನನ್ನನ್ನು ನಾನೇ ಶಪಿಸಿಕೊಂಡು ಏನು ಹೇಳ್ತೀರಾ ಕಣ್ಣೀರಿಂದ ಹೋಗಿದ್ದೀನಿ. ಐ ಕರ್ಸ್ಡ್ ಮೈ ಸೆಲ್ಫ್. ನನಗೆ ಯಾಕನ್ನ ಇಂಥ ಪರಿಸ್ಥಿತಿ ಬಂತಪ್ಪ ಅಂಥೇಳಿ. ಕೆಲವು ಸಮಯದಲ್ಲಿ ನಮಗೆ ಬಹಳಷ್ಟು ಪ್ರಶ್ನೆಗಳು ಉತ್ತರ ಸಿಗೋದಿಲ್ಲ. ಗಂಡ ನಾನು ಅಂದ್ಕೊಂಡಂಗೆ ವರ್ತನೆ ಮಾಡಲ್ಲ, ಹೆಂಡತಿ ನಾನು ಅಂದ್ಕೊಂಡಂಗೆ ವರ್ತನೆ ಮಾಡಲ್ಲ, ಮಕ್ಕಳು ನಾವು ಅಂದ್ಕೊಂಡಂತೆ ವರ್ತನೆ ಮಾಡಲ್ಲ, ಅಪ್ಪ ಅಮ್ಮ ನಾನು ಅಂದ್ಕೊಂಡಂತೆ ಅವ್ರು ನಮ್ಮನ್ನು ನಡೆಸ್ಕೊಳ್ಳಲ್ಲ. ಆದರೆ ಎಲ್ಲರನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದೇ ದೇವರು. ಆತನಿಗೆ ಮಕ್ಕಳು ಮೊಮ್ಮಕ್ಕಳು ಇಲ್ಲ, ಆತನಿಗೆ ಎಲ್ಲರೂ ಮಕ್ಕಳೇ. ಹಲ್ಲೆಲೂಯಾ. ಆದಾಮನ ಕಾಲದಿಂದ ಇವತ್ತಿನವರೆಗೆ ಎಲ್ಲರೂ ನನ್ನ ಮಕ್ಕಳೇ ಅಂತನಾತ. ಬಲ ಹುಷಾರು ನಮ್ಮ ದೇವರು. ಇಲ್ಲಂತ ಮುತ್ತಾತ ಆಗ್ತದೆ. ಅದಕ್ಕೆ ಭಾಳ ಹೆಂಗೆ ನಮ್ಮ ದೇವರು, ಅದಕ್ಕೋಸ್ಕರ ಎಲ್ಲರೂ ಮಕ್ಕಳೇ ಅಂತಾನೆ. ಜನರಲ್ ಕಂಪಾರ್ಟ್ಮೆಂಟ್. ಹಲ್ಲೆಲೂಯಾ. ಕಷ್ಟ ಬಂದಾಗ ಒಂದು ಪ್ರಶ್ನೆ ಬರುತ್ತೆ ಗೊತ್ತಾ? ಸೈತಾನ್ ಇಮಿಡಿಯೇಟಾಗಿ ಕಿವಿ ಬಂದು ಹೇಳ್ತಾನೆ, ನೀನು ವಾಕ್ಯ ಓದಿಲ್ಲ ಅದಕ್ಕೆ ಹಿಂಗಾಗಿದೆ, ನೀನು ಹಿಂಗೆ ಮಾತಾಡಿಯಲ್ಲ ಅದಕ್ಕೆ ಹಿಂಗಾಗಿದೆ, ನೀನು ಕಾಣಿಕೆ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅದಕ್ಕೆ ಹಿಂಗಾಗೈತೆ ನೋಡು. ಪಾಸ್ಟ್ರು ಚರ್ಚಿಗೋಸ್ಕರ ಕಾಣಿಕೆ ಕೊಡೋದನ್ನ ನೀನು ಕೊಟ್ಟಿಲ್ಲ, ಅದಕ್ಕೆ ಮನೆಗೆಲ್ಲ ಲೈನ ಮಕ್ಕಂಡ್ರಿ ನೋಡು, ಜನರಲ್ ಆಸ್ಪತ್ರೆ ಮಕ್ಕಂಡಂಗೆ ಜ್ವರ ಬಂದು. ಸೈತಾನ್ ಬಂದು ಕಿವಿನಾಗ ಹೇಳೋದು ಫಸ್ಟ್ ಅದನ್ನೇ. ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ಸಮಸ್ಯೆ ಇದೆ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ. ನಾನು ಲಾಸ್ಟ್ ಟೈಮ್ ಒಂದು ಸಲ ಬಂದು ಹೇಳಿದ್ದೆ. ಕೆಲವರು ನನಗೆ ಫೋನ್ ಮಾಡಿದರು, ಬ್ರದರ್ ನಿಮ್ಗೆ ಅಂಥ ಸಮಸ್ಯೆ ಏನದು ಆ್ಯಕ್ಚುಲಿ ಅಂತೇಳಿ. ನಾನಂದೆ ಏಸೇ ಜವಾಬು ಅಂತ ಹೇಳಿದೆ ಅವರಿಗೆ. ಇನ್ನೂ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಸ್ವಾಮಿ ನಮ್ಮಿಂದ ಅಪೇಕ್ಷೆ ಪಡ್ತಾನೆ, ಆತನಲ್ಲಿ ನಾವು ನಿರೀಕ್ಷೆಯಿಂದಿರಬೇಕು. ನಿನ್ನ ನಿರೀಕ್ಷೆ ವಾತ್ಸಲ್ಯದಿಂದ ಕೂಡಿರಬೇಕು. ವಾತ್ಸಲ್ಯ ಗೊತ್ತಾ? ಈಗ ತಾಯಿ ಮಗುನ ಎತ್ಕೊಂಡಿದ್ದಾಳೆ, ಅದು ವಾತ್ಸಲ್ಯ. ಆಪ್ಯಾಯತ ಅಂತ ಹೇಳ್ತಾರೆ ತೆಲುಗಿನಲ್ಲಿ. ಎತ್ಕೊಂಡಿದ್ದಾರೆ, ಆಪ್ಯಾಯತೆ. ಆ ಪೈಲಟ್ ಮಗಳಿಗೆ ಗೊತ್ತಿತ್ತು, ನಮ್ಮಪ್ಪ ಹೇಳೋಣ ಬೆಳಿಗ್ಗೆ ಫೋನ್ ಮಾಡಿ, ಐ ಆಮ್ ದೇರ್ ಅಷ್ಟೇ, ಯು ಕಮ್. ಅದು ಆಪ್ಯಾಯತೆ. ಬೇರೆಯವ್ರಿಗೆ ಅದು ರೆಸ್ಪಾನ್ಸಿಬಿಲಿಟಿ, ಡ್ಯೂಟಿ, ಟೆನ್ಷನ್ನು, ವರೀಸು, ಆ್ಯಂಗ್ಸೈಟಿ ಏನೆಲ್ಲ ಡಿಕ್ಷನರಿಗಳು ತಂದು ಹಾಕ್ರಿ ಎಲ್ಲ ಸೆಟ್ ಆಗ್ತಾರೆ ಅವರು. ಬಟ್ ಈ ಮಗು ಗೊತ್ತಿತ್ತು, ನಮ್ಮಪ್ಪ ಬರ್ತಾನೆ, ಬೆಳಿಗ್ಗೆ 10ಕ್ಕಿಂತ ಮುಂಚೆ ಹೇಳೇನು ಸರ್ ಐ ಆಮ್ ದೇರ್ ಅಂತ ಹೇಳಿದ್ದಾನೆ. ಖಂಡಿತ ಏನೋ ಅವ್ರು ಇದೇನು ಗೊತ್ತಿಲ್ಲ ಸರ್, ಅವೆಲ್ಲ ಬರ್ತಾನೆ ಅಷ್ಟೇ. ಬರೋವ್ರೆ ನಾನು ಡ್ಯಾನ್ಸ್ ಮಾಡ್ಕೊಂತ ಇಲ್ಲಿ ಹೋಗ್ತೀನಿ, ಕ್ಯಾಂಟೀನ್ ತಿಂದು ಬರ್ತೀನಿ, ಆರಾಮಾಗಿರ್ತೀನಿ ನಾನು. ನಮ್ಮೆಲ್ಲ ಪ್ರಶ್ನೆಗಳಿಗೆ ಏಸೇ ಜವಾಬು. ಇಲ್ಲಿ ನಾವು ಎಷ್ಟು ಜನ ಕೂತ್ಕೊಂಡಿದ್ದೀವೋ ಪ್ರತಿಯೊಬ್ಬರಿಗೆ ಒಂದಕ್ಕಿಂತ ಜಾಸ್ತಿ ಪ್ರಶ್ನೆಗಳಿರ್ತವೆ. ವೈ ಡಿಲೇ, ವೈ ನೋ, ವೈ ಓನ್ಲಿ ಮೀ, ವೈ ಮೀ, ಯಾಕೆ ನನಗೆ ಡಿಲೇ ಆಗ್ತಾಯಿದೆ, ಯಾಕೆ ನನಗೆ ಆಗ್ತಾ ಇಲ್ಲ, ಯಾಕೆ ನನಗೇ ಆಗ್ತಾ ಇದೆ. ಅರ್ಥ ಆಗ್ತಿದೆ ಹೇಳೋದು ನಿಮಗೆ? ಅವೆಲ್ಲವಕ್ಕೆ ಉತ್ತರ ಒಂದೇ. ಆದರೆ ಸ್ವಾಮಿ ಹೇಳ್ತಾನೆ, ನೀನು ನನ್ನಲ್ಲಿ ನಿರೀಕ್ಷಿಸುವುದಾದರೆ. ಯಾವ ರೀತಿ ನಿರೀಕ್ಷೆ? ಬೇರೆ ಪ್ಯಾಸೇಜಸ್ ಥರ ನಿರೀಕ್ಷೆ ಮಾಡಬಾರ್ದು. ಆ ಪುಟ್ಟ ಬಾಲಕಿ ತಮ್ಮ ಅಪ್ಪನಿಗೋಸ್ಕರ ಯಾಕೆ ನಿರೀಕ್ಷೆ ಮಾಡಿದ್ಲಲ್ಲ, ಆ ಥರ ವಾತ್ಸಲ್ಯದಿಂದ ನನ್ನ ಡ್ಯಾಡಿ ಬರ್ತಾನೆ, ಬಂದು ಏನೋ ಸಮ್ ಪ್ರಾಬ್ಲಮ್ ಆಗಿದೆ, ಬಂದೇ ಬರ್ತಾನೆ ಅಷ್ಟೇ. ನಾನು ಏಸಪ್ಪ ಕೊಡ್ತಾನೆ, ಯಾವಾಗ ಕೊಡ್ತಾನೋ ಕೊಡ್ತಾನೆ, ಹೆಂಗೆ ಕೊಡಬೇಕೋ ಕೊಡ್ತಾನೆ, ಎಲ್ಲಿ ಕೊಡಬೇಕೋ ಕೊಡ್ತಾನೆ, ಒಟ್ಟು ನನಗೆ ಕೊಡ್ತಾನೆ. ಆತ ಕೊಟ್ಟಾಗ ಮಾತ್ರ ನನಗೆ ಏನು ಕಡಿಮೆ ಆಗಲ್ಲ. ಯೋಬನಿಗೆ ಅದೇ ಆಯ್ತಲ್ಲಮ್ಮ. ಯೋಬ ನಮಗೆಲ್ಲ ಭಾಳ ಸಲ ನಾನು ಮಾತಾಡಿದ್ದೀನಿ. ವಾಕ್ಯ ಹೇಳ್ತೆ, ಯೋಬನು ತನ್ನ ಕಾಲದವರಲ್ಲೆಲ್ಲ ನೀತಿವಂತನಾಗಿ ನಾನು ಇವಾಸ್ ಅ ರೈಚಿಯಸ್ ಮ್ಯಾನ್ ಅಂತೇಳಿ ಪವಿತ್ರಾತ್ಮ ದೇವರೇ ಬರ್ದಾನೆ. ಫಸ್ಟ್ ವರ್ಡು. ಸೈತಾನನಿಗೆ ಅದು ಇಷ್ಟ ಇಲ್ಲ. ನೀನು ವಿಶ್ವಾಸಿ ಸಿಸ್ಟರ್, ನೀನು ವಿಶ್ವಾಸಿ. ನಿಮ್ಮ ವಟಾರದಲ್ಲಿ ಬೇರೆಯವರು ವಿಶ್ವಾಸಿಗಳಾಗಿಲ್ಲ, ನಿಮ್ಮ ವಟಾರದಲ್ಲಿ ಬೇರೆ ವಿಶ್ವಾಸಿಗಳಾಗಿಲ್ಲ, ನೀನು ವಿಶ್ವಾಸಿಯಾಗಿದ್ದಿ. ಸೈತಾನನಿಗೆ ನೀನೊಂದು ಮಗ್ಗಲ ಮುಳ್ಳಿದ್ದಂಗೆ. ಮಗ್ಗಲ ಮುಳ್ಳಂದು ಏನು ಗೊತ್ತಾ? ಪಕ್ಕದಾಗ ಮುಳ್ಳಿದ್ದಂಗೆ, ಅವಾಗ ಚುಚ್ಕೆಂತ ಇರ್ತದೆ. ಕುತ್ತಿಗೆ ನೋವಿದ್ದಂಗೆ, ಹಂಗಂದ್ರೆ ನೋವು, ಹಿಂಗಂದ್ರೆ ನೋವು ಇರ್ತದೆ. ಅವನಿಗೆ ನೀನಂದರೆ ಆಗೋದಿಲ್ಲ. ಯೋಬ ಅಂದರೆ ಆಗ್ತಿರ್ಲಿಲ್ಲ ಅವನಿಗೆ. ಅದಕ್ಕೆ ಎಲ್ಲಿವರೆಗೆ ಬಂದ ಅವನು? ಯೆಹೋವ ದೇವ್ರ ಹತ್ರ ಯೋಬನ ಮೇಲೆ ಗುಣಗುಟ್ಟಕ್ಕೆ ಬಂದ, ಅಪಾದನೆ ಮಾಡಕ್ಕೆ ಬಂದ. ಏನು ಹೇಳ್ತೀಯ? ದೂಷಣೆ ಮಾಡಕ್ಕೆ ಬಂದ. ಏನು ಸ್ವಾಮಿ ನೀನು ಯೋಬನಿಗೆ ಎಲ್ಲ ನೋಡಿಯಾ ಯೋಬನ್ನ ಅಂದರೆ ಏನು ನೋಡೋದೈತೆ?
భార్య ఉంది, పిల్లలు ఉన్నారు, ఆస్తి ఉంది, అంతస్తు ఉంది, కుప్ప కూలిపోయిందంతా, కాళ్ళ కింద ఉంది. ಅಲ್ಲ ಏನು ಕಡಿಮೆ ಐತೆ ಅವನಿಗೆ? ಮತ್ತು ನಿನ್ನ ಕೊಂಡಾಡ್ತಾನೆ ಅಲ್ಲಿ ಮನೆಯಾಗ ಉಂಡಾಡ್ತಾನೆ, ನಿನ್ನ ಕೊಂಡಾಡ್ತಾನೆ. ಅದೇನು ದೊಡ್ಡ ವಿಷಯ ಅಲ್ಲಪ್ಪ. ಅವನು ಆ ರೇಂಜ್ನಾಗಿಲ್ಲ ತಮ್ಮ. ಅವನು ಇದ್ರೂ ಒಂದು ಇಲ್ಲಂದ್ರೆ ಒಂದೇ, ನಿನಗೆ ಗೊತ್ತಿಲ್ಲ ಅಂತ ಯೆಹೋವ ದೇವರು ಇಬ್ಬರು ಕೂತು ಮಾತಾಡಕತ್ತಾರ. ಯೆಹೋವ ದೇವ್ರ ಹತ್ರ ಮಾತಾಡ್ತಿದ್ದಾನೆ ಅವನು. ದೇವ್ರಂದ, ತಮ್ಮ ಆ ರೇಂಜ್ನಾಗ ಇಲ್ಲ ಅವನು. ಇದ್ರೂ ಒಂದಿಲ್ಲಂದ್ರೆ ಒಂದೇ, ಕಿತ್ಕೊಂಡು ನೋಡು. ಮತ್ತೆ ನೀನು ಎಲ್ಲ ಕೊಟ್ಟಿಯಪ್ಪ, ಅವನು ಕೊಂಡಾಡ್ತಾನೆ, ಕಿತ್ಕೊಂಡು ನೋಡು. ಅರ್ಥ ಆಗಲಿಲ್ಲ ನಾನು ಹೇಳಿದ್ದು ನಿಮಗೆ. ಇದು ಏನೋ ಇದು ನಿನಗೆ ಯಾವುದು ಇಷ್ಟ? ಮ್ಯಾಥ್ಯೂ 16. ಅವ್ನು ಮ್ಯಾಥ್ಯೂ ಅಂತಾನ ಆ್ಯಪಲ್ ಅಂದರೆ. ಇದು ಆ್ಯಪಲ್ 16 Pro ಅಂದರೆ ಮ್ಯಾಥ್ಯೂ 16 ಅಂತಾನ. ತಮಾಷೆ ಮಾಡಿದೆ. ಇವಾಗ ಇದು ಒಂದು ಅವನಿಗೆ ಇಷ್ಟವಾದಂಥ ಒಂದು ವಸ್ತು ನಾನು ಕೊಡ್ತೀನಿ, ತಗೋಪಿ. ನಾನು ಕೊಟ್ಟೀನಿ. ಇವಾಗ ನನಗೆ ಬೇಕಾದಾಗ ಮಗುವಿನಿಂದ ಪಡ್ಕೊಳ್ಳೋ ಕೆಪಾಸಿಟಿ ನನಗೈತೆ. ಅರ್ಥ ಆಗ್ತಾ ಇದೆಯಾ? ನಾನು ಕೊಟ್ಟೀನಿ, ನಾನು ತಕ್ಕೊಳ್ಳುವಂಥ ಅಧಿಕಾರ ನನಗಿದೆ. ಇದೆಯಾ ಇಲ್ವಾ? ಇದಾವ ಇಲ್ಲ? ದೊಡ್ಡ ನಾವಿದೆ, ಏನೆಲ್ಲ ಮಾಡಿ ನಿಮಗೋಸ್ಕರ, ಏನೆಲ್ಲ ಕೊಟ್ಟಿವಿ, ಏನೆಲ್ಲ ಅಂತ ಹಾಡು ದಿನ ಆಡ್ತಿರ್ತೀವಿ ಹಗಲು ರಾತ್ರಿ ಮಕ್ಕಳ ಹತ್ರ. ಹೌದಾ? ಕೊಟ್ಟನೆ ಯೆಹೋವ ದೇವರು. ಹೌದಾ? ಹಂಗಂತೀಯ? ನೋಡಿ, ಮತ್ತೆ ನಾನು ವಾಪಸ್ ಇಸ್ಕೊಂತೀನಿ, ಅವ್ನು ನನ್ನ ಕೊಂಡಾಡ್ತಾನೆ ಅಂತೇಳಿ ಹೋಗಿ ಗಬಕ್ಕಂತೇಳಿ ಯೋಬನಿಗೆ ಕೊಟ್ಟಿದ್ದೆಲ್ಲ ಯೆಹೋವ ದೇವರು ವಾಪಸ್ ಇಸ್ಕೊಳ್ಳಿಲ್ಲ. ನಿಮ್ಮ ಬೈಬಲ್ಗೆ ಐತೆ ಇಸ್ಕೊಳ್ಳೋಣ ಅಂತ? ಆಸ್ತಿ ಕೊಟ್ಟಾನೆ, ಅಂತಸ್ತು ಕೊಟ್ಟಾನೆ, ಸುಂದರವಾದಂಥ ಮಕ್ಕಳನ್ನ ಕೊಟ್ಟಾನೆ, ಕೋಟಿಗಟ್ಟಲೆ ಒಂದು ದೊಡ್ಡ ರಾಜನಂಗೆ ಜೀವನ ಮಾಡ್ತಿದ್ದಾನೆ. ಒಂದು ಸಲ ಹೋಗಿ ತಮ್ಮ ಇದೆಲ್ಲ ನಂದು ವಾಪಸ್ ಕೊಡು ಅಂತ ಹೇಳಿ ಕೇಳ್ದಂಗೆ ಕಿತ್ಕೊಂಡ್ಬರ್ಬೋದಾಗಿತ್ತು ಯೆಹೋವ ದೇವರು. ಆ ಥರ ಮಾಡಲಿಲ್ಲ. ಸೈತಾನನಿಗೆ ಹೇಳ್ದ, ನೀನು ಕಿತ್ಕೋ, ಆದರೆ ಅವನ ಪ್ರಾಣದ ಮೇಲೆ ಮಾತ್ರ ನಿನಗೆ ಯಾವ ಅಧಿಕಾರ ಇಲ್ಲ. ಖಬರ್ದಾರ್, ಅವನ ಪ್ರಾಣದ ಮೇಲೆ ನಿನಗೆ ಯಾವ ಅಧಿಕಾರ? ಈ ನನ್ನ ಪ್ರಶ್ನೆ ಏನಂದರೆ, ಯೆಹೋವ ದೇವರು ಸೈತಾನನಿಗೆ ಅಧಿಕಾರ ಕೊಡ್ತಾ ಇದ್ದಾನೆ, ಪರ್ಮಿಷನ್ ಕೊಡ್ತಾ ಇದ್ದಾನೆ ಯೋಬನನ್ನು ಮುಟ್ಟಕ್ಕೋಸ್ಕರ. ಯಾವ ನ್ಯಾಯ? ಯಾವಾಗ ಪ್ರಶ್ನೆ ಮಾಡಿರ ಇದನ್ನು? ದೇವರು ಸೈತಾನ ಪೋರ ಆಡ್ಕೋಪ, ಅವಳ ಲೈಫ್ಲ ಆಡ್ಕೋಪೋ ಅಂತ ಕೊಟ್ಟಂಗೆ ಪರ್ಮಿಷನ್ ಇದು. ನನ್ನನ್ನು ಕಣ್ಣು ಗುಡ್ಡೆಂತೆ ಕಾಪಾಡ್ತಾನೆ, ಅಂಗೈಯಲ್ಲಿ ಚಿತ್ರಿಸ್ಕೊಂಡಾನೆ, ಭೂಮಿಗೆ ಬುನಾದಿ ಹಾಕೋಕ್ಕಿಂತ ಮುಂಚೆ, ಅಮ್ಮನ ಹೊಟ್ಟೆಗಿರೋಕ್ಕಿಂತ ಮುಂಚೆ ಇಂಥವೆಲ್ಲ ಹೇಳಿದಂಥ ದೇವರು ಪೋರ ಆಡ್ಕೋಪೋನೇನ, ಎಟ್ಟು ಆಡ್ಕೊಂಡು ಆಡ್ಕೋ ಅವನ ಲೈಫ್ಲು ಅಂತ ಪರ್ಮಿಷನ್ ಕೊಡೋಕ್ಕೆ ಸಾಧ್ಯನಾ? ನನ್ನ ಈ ದೇವರಿಗೆ ಕೊಟ್ಟು ಅಭ್ಯಾಸವಾಗಲಿ, ಕಿತ್ಕೊಂಡು ಅಭ್ಯಾಸ ಇಲ್ಲ. ನಿನಗೆ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಕೊಟ್ಟು ನಿನ್ನನ್ನು ಸಂಭ್ರಮ ಪಡಿಸ್ಬೇಕನ್ನೋದೇ ದೇವರ ಇಷ್ಟವಾಗಲಿ. ನಿನ್ನನ್ನು ಅನಾಥಳಾಗಿ ಮಾಡಿ, ಅನಾಥನಾಗಿ ಮಾಡಿ, ಸಾಲಗಾರನಾಗಿ ಮಾಡಿ, ಏನು ಗತಿ ಇಲ್ದಂಗೆ ಮಾಡಿ, ರೋಗಗಳು ತಂದು ನಿನ್ನ ಹಿಂಸೆ ಪಡಿಸೋದು ನನ್ನ ದೇವರಿಗೆ ಇಷ್ಟ ಇಲ್ಲ. ಅರ್ಥ ಆಗಲಿಲ್ಲ ನಿಮಗೆ? ಆಗಿದ್ರೆ ಆಮೇನ್ ಇಷ್ಟ ಮೇಲಕ್ಕೆ ಆಮೇನ್ ನೋ ಮ್ಯಾನ್ ಅನ್ನಂಗಿಲ್ಲ, ಆಮೇನ್ ಅಂತ ಹೇಳ್ತೀವಿ. ಅಲ್ಲ, ಟಿಫನ್ ಜಾಸ್ತಿ ಮಾಡಿ ಬಂದಿರ ಅಥವಾ ಕಡಿಮೆ ಮಾಡಿ? ಸುಮ್ಮನೆ ಹೇಳ್ಬಿಡ್ರಿ ಸರ್, ಸಿಂಪಲ್ಲಾಗಿ. ಏನು ಶಂಕರ್, ಕಡಿಮೆ ಮಾಡಿ ಬಂದ? ಅಮ್ಮ ಯಾಕಮ್ಮ ಹಂಗೆ ಮಾಡಿದೆ? ಹೆಂಗೆ ಕುಂತೀವಿ ಗೊತ್ತಾ? ನೀರಿನಾಗ ಗದ್ದಿದ್ದು ಕೋಳಿ ಕುಂತ ಕುಂತೀವಿ ನಾವು. ಆ ಸತ್ತು ಕೋಳಿನ ಬಿಸಿನೀರಾಗ ಗದ್ದೆ ಪುಕ್ಕ, ನೀವು ಜೀವಂತ ಕೋಳಿ ನೀರಿನಾಗ ಗದ್ದಿದ್ದೆ ಹಿಂಗೆ ಕರ್ರ ಕರ್ರ ಅಂತದಿರಿ. ಆಮೇನ್ ಹೇಳಿದ್ರೆ ಸೈತಾನ ಕಪಾಳ ಕೊಡಂಗಿರ್ಬೇಕು. ಆಮೇನ್. ನನ್ನ ದೇವರಿಗೆ ನಿನ್ನನ್ನು ಆಶೀರ್ವದಿಸಿ ಅಭ್ಯಾಸ ಇದೆ, ಅದು ಆತನ ಗುಣ. ನಿನ್ನನ್ನು ಆತನು ಏನಂತೀರ ನಿರ್ಗತಿಗಳಾಗಿ ಮಾಡಿ ಆತಗೆ ಅಭ್ಯಾಸ ಇಲ್ಲ. ದೇವರು ಯೋಬನಿಗೆ ಹೇಳ್ತಾನೆ, ಸೈತಾನ ಹೇಳ್ತಾನೆ, ಏಯ್ ನೀನು ಹೋಗಿ ಕಿತ್ಕೊಳ್ಳೋ ಬೇಕಾದರೆ, ಆದರೆ ಹುಷಾರ್, ಅವನ ಪ್ರಾಣ ಮೇಲೆ ನಿನಗೆ ಯಾವ ಅಧಿಕಾರ ಇಲ್ಲ. ಅದಕ್ಕೆ ಯೋಬ ಹೇಳ್ತಾನೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತಕ್ಕ. ಅಂದರೆ ಯೆಹೋವ ಹಿಂಗೆ ಕಿತ್ಕೊಂಡಿಲ್ಲ. ನಮ್ಮವರು ಕೆಲವರು ಇದ್ದಾರೆ, ಯಾರಿಗನ್ನ ಏನಾದರೂ ಡ್ಯಾಮೇಜ್ ಆಗಿ ಏನೋ ಲಾಸ್ ಆದಾಗ ಯೆಹೋವಾಯೇ ಇಚ್ಛೆನು, ಯೆಹೋವಾಯೇ ಪಿಕ್ಕು ನೀನು. ಅದಲ್ಲ ಅರ್ಥ. ಯೆಹೋವ ದೇವರು ಸೈತಾನೇ ಪರ್ಮಿಷನ್ ಕೊಟ್ಟ ಅಂತ ಅರ್ಥ ಅಷ್ಟೇ. ಅದು ಹಳೆ ಒಡಂಬಡಿಕೆಯಲ್ಲಿ ನಮಗೆ ನಿದರ್ಶನವಾಗಿ, ಈ ಹೊಸ ಒಡಂಬಡಿಕೆ ಕೃಪಾ ಕಾಲದಲ್ಲಿ ಸೈತಾನಿಗೆ ಯಾವ ಅಧಿಕಾರ ಇಲ್ಲ. ಅವನು ನಮ್ಮ ಕಾಲ ಕೆಳಗೆ. ನಿನ್ನ ದೇಹದ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ, ನಿನ್ನ ಜೀವನದ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ, ನಿನ್ನ ಮಕ್ಕಳ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ, ನಿನ್ನ ಕುಟುಂಬದ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಸೈತಾನಿಗೆ ಅಧಿಕಾರ ಇಲ್ಲ. ನೀನು ಸಾಲಗಾರಳಾಗಿರೋಕ್ಕೆ ಸಾಧ್ಯ ಇಲ್ಲ, ನೀನು ಸಾಲಗಾರನಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಮ್ಮದು ಏಡೆಡ್ ಸ್ಕೂಲ್. ನಮ್ಮದು ಏಡೆಡ್ ಅಂದರೆ ಮಲತಾಯಿ ಮಕ್ಕಳು ನಾವು ಗೌರ್ಮೆಂಟಿಗೆ. ಸ್ಟೆಪ್ ಮದರ್ಲಿ ಆ್ಯಟಿಟ್ಯೂಡ್. ನಮಗೆ ಜಲ್ದಿ ಸ್ಯಾಲ್ರಿ ಬರೋಲ್ಲ ಕೆಲವೊಂದು ಸಲ.
ಬರಲಿಲ್ಲ ಅಂದರೆ 2 ತಿಂಗಳು 3 ತಿಂಗಳು ಬರೋಂಗಿಲ್ಲ. ನನಗೂ ಅಷ್ಟೇ, ನನ್ನ ಹೆಂಡತಿಗೆ ಅಷ್ಟೇ. ಗೌರ್ಮೆಂಟ್ ಸರ್ವೆಂಟ್ಸ್ಗಾರ ಕೊಡಲಿಲ್ಲ, ಸಿದ್ದರಾಮಯ್ಯ ಚೇರ್ ಅಲ್ಲಾಡ್ತದೆ, ಇದು ಕೂಡ ತೆಗಿಯಪ್ಪ. ಆದರೆ ದೇವರು ನನ್ನ ಕೈ ಯಾವತ್ತೂ ಖಾಲಿ ಮಾಡಿಲ್ಲ. ನನ್ನ ಕುಟುಂಬದ ಕಣಜ ಯಾವ ಧಾನ್ಯಗಳಿಗೆ ಕೊರತೆ ಆಗಿಲ್ಲ. ನನ್ನ ಹತ್ರ ಮಾತಾಡುವಾಗ ಹೌದಾ ನಿಮಗೆ ಸಂಬಳ ಬಂದಿಲ್ಲ ಅಂತ ಅಂದರೆ ನನಗೆ ಹತ್ರ ಕೋಟಿಗಟ್ಟಲೆ ರೊಕ್ಕ ಇಲ್ಲ. ಅಂದಂದಿನ ಆಹಾರವನ್ನು ಅಂದಂದೇ ಕೊಡ್ತಾನೆ ನನ್ನ ದೇವರು. ಆ ತಿಂಗಳಿಗೆ ಆಗಷ್ಟು ಸ್ವಾಮಿ ಕೊಟ್ಬಿಡ್ತಾನೆ, ನಾನು ಹ್ಯಾಪಿಯಾಗಿರ್ತೀನಿ ಅಷ್ಟೇ. ನಮ್ಮಲ್ಲೆಲ್ಲ ಟೀಚರ್ಸು ಇನ್ನೂ ಬಂದಿಲ್ಲ, ಹೌದಾ ಬಂದಿಲ್ಲ ಅಂದರೆ ಮೀಕೇಮಪ್ಪ ಇದ್ದಿದ್ದು ಸಂಪಾದಿಸ್ತಾ ಇರೋದು ಶುರು ಮಾಡ್ತಾರೆ ನಮ್ಮಲ್ಲಿ. ನಮಗೆ ಗೊತ್ತು ಒಳಗಿನ ಸಂಗತಿ ಸಂಗಯ್ಯ ಬಲ್ಲ. ನಮ್ಮ ದೇವ್ರು ಕೊಡ್ತಾನೆ, ನಾವು ಒಯ್ದೀವಿ ಅಷ್ಟೇ ಆರಾಮಾಗಿ. ಹಲ್ಲೆಲೂಯಾ. ನಿನ್ನ ನಿರೀಕ್ಷೆ ಯೆಹೋವನಲ್ಲಿರಬೇಕು. ಕರ್ತನಲ್ಲಿ ನಿರೀಕ್ಷೆ ಹೊಂದುವವರು ಆ ಹೊಸ ಬಲವನ್ನು ಹೊಂದುವರಂತೆ. ಎಂಥ ಬಲ? ಹಳೆ ಬಲ ರಿನ್ಯೂ ಆಗೋದಿಲ್ಲಮ್ಮ, ಬ್ರ್ಯಾಂಡ್ ನ್ಯೂ ಹೊಸ ಬಲ ಕೊಡ್ತಾನೆ. ಹದ್ದಿಗೆ ಬರುವಂತೆ ಯೌವನ. ಆ ಹಾಡು ಗೊತ್ತಲ್ಲ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಮುಂಜಾನೆಯು ಮಧ್ಯಾಹ್ನವು ಸಂಜೆಯು ಯಾವಾಗಲೂ. ಬೆಳಗಿನ ಜಾವ ಪ್ರಾರ್ಥನೆ ಮಾಡಿ ಆಮೇಲೆ ಅಲ್ಲಲ್ಲ ಅನ್ನೋದಲ್ಲ. ಮುಂಜಾನೆ ಮಧ್ಯಾಹ್ನ ಹದ್ದಿಗೆ ಬರುವಂತೆ ಯೌವನ ಬರಮಾಡುವನು. ಯೌವನ ಬರಮಾಡುವಂತೆ ಹದ್ದಿಗೆ ಬರುವಂತೆ ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವನು. ಶ್ರೇಷ್ಠ ವರಗಳಿಂದ ನಿನ್ನಾಶೆಯನ್ನು ಪೂರೈಸುವನು. ಹಲ್ಲೆಲೂಯ. ಎಷ್ಟು ಒಳ್ಳೆಯ ಮಾತಿದ್ದು. ಕಷ್ಟ ಕಾಲದಲ್ಲಿ ಆ ವಾಕ್ಯ ತೆಗೆದು ಓದುವಾಗ ಆ ವಾಕ್ಯ ನಮ್ಮ ಹತ್ರ ಮಾತಾಡ್ತದೆ. ಹದ್ದಿಗೆ ಯೌವನ ಬರೋದನ್ನ ಅರ್ಥ ಏನಮ್ಮ? ಒಂದು ಅಜ್ಜಿನ ಕರ್ಕೊಂಡೋಗಿ 70 ವರ್ಷದ ಅಜ್ಜಿನ ತೊಗೊಂಡೋಗಿ ಬ್ಯೂಟಿ ಪಾರ್ಲರ್ನ ಪೇಂಟ್ ಹೊಡ್ಸ್ಕೊಂಬರೋದ? ಆ ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಗುರ್ತಿಡಿಯೋಕೆ ಆಗೋದಿಲ್ಲ ಮನುಷ್ಯರನ್ನ. ಒಬ್ರು ಯಾರೋ 25 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಕರೆದಿದ್ದಾರಮ್ಮ ರಾಕ್ ಗಾರ್ಡನ್ಗೆ. ಹೋಗಿವಿ, ಅವರು ಈ ಬಂದ್ರೆ ನಮಸ್ತೆ ಅಂತಾರ, ಅಮ್ಮ ಯಾರು ಗೊತ್ತಾಗಲ್ಲ ನನಗೆ ಸತ್ಯವಾಗಲು. ಆಮೇಲೆ ಕೇಳಿದ ಏನು ಹಿಂಗೆ ಹೋಗ್ಬಿಡತ್ತೆ, ಹಿಂಗೋಗಿ ಕಾರಣ. ಆಮೇಲೆ ಹೇಳೇಬಿಟ್ಟೆ, ಏನ್ರಿ ಮೊದಲು ಚೆನ್ನಾಗಿ ಕಾಣ್ತಿದ್ದು, ಹಿಂಗೆ ಯಾಕೆ ಏನು ನೋಡ್ರಿ 10,000 ತೊಗೊಂಡು ಬೆಳಗ್ಗಿಂದ ಕುಂದಿಸ್ಯಾರ 6 ಗಂಟೆಯಿಂದ ಹಿಂಗೆ ಮಾಡಿ. ಎಲ್ಲರಿಗೆ ಕೇಳಿದೆ ಏನು ಅನ್ನಕತ್ತಾರೆ. 10,000 ಕೊಟ್ಟು ಶೇಪ್ ಚೇಂಜ್ ಮಾಡಿಸ್ಕೊಂಬಂದ್ಬಿಟ್ಟಾರೆ ಅವರು. ಅದು ಹದ್ದಿಗೆ ಬರುವಂಥ ಯೌವನ ಅಲ್ಲ. ಡೇಟ್ ಬಾರ್ ಕ್ಯಾಂಡಿಡೇಟ್ ತೊಗೊಂಡೋಗಿ ಪ್ಯಾಕ್ಗಳು ಮಾಡ್ಕೊಂಬರೋದಲ್ಲ. ಫೇಸ್ ಪ್ಯಾಕ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲ. ಹದ್ದಿಗೆ ಯೌವನ ಹೆಂಗೆ ಬರುತ್ತೆ? ಭಾಳ ಸಲ ಕೇಳಿಸ್ಕೊಂಡಿವಿ. ಹದ್ದು ಯಾವಾಗ ವಯಸ್ಸಾಗುತ್ತೋ ಉನ್ನತ ಸ್ಥಳಕ್ಕೆ ಹೋಗುತ್ತಂತೆ. ಎಲ್ಲೋಗುತ್ತಂತೆ? ಮಕ್ಳು ಹೇಳ್ಬೇಕು, ಎಲ್ಲೋಗುತ್ತಂತೆ? ಮ್ಯಾಕ್ ಹೋಗುತ್ತಂತೇಳಿ. ಎಲ್ಲೋಗುತ್ತೆ? ಮ್ಯಾಕ್ ಹೋಗ್ತದೆ ಅಂತೇಳಿ. ಉನ್ನತ ಸ್ಥಳಕ್ಕೆ ಹೋಗುತ್ತಂತೆ. ಅಲ್ಲಿ ಯಾರೂ ಇರೋದಿಲ್ಲ. ತಾನಾಗಿ ತನ್ನ ಕೊಕ್ಕೆಯಿಂದ ಮೈಮೇಲಿರೋ ಪುಕ್ಕಗಳನ್ನೆಲ್ಲ ಕಿತ್ಕೊಂಡ್ಬಿಡುತ್ತೆ. ಗರಿಗಳೆಲ್ಲ ರೆಕ್ಕೆ ಕಿತ್ಕೊಳ್ಳೋಂಗಿಲ್ಲ. ಪುಕ್ಕಗಳನ್ನು ಮೇಲಿರುವಂಥ ಎಲ್ಲ ಕಚ್ಚಿ ಬಿಸಾಕದ. ರಕ್ತ ಬಂದರೂ ಪರವಾಗಿಲ್ಲ, ಕಿತ್ತಿ ಬಿಡುತ್ತಂತೆ. ದೇಹ ಎಲ್ಲ ಬರಿದಾಗ್ಬಿಡುತ್ತೆ. ಸುಮ್ಮನೆ ಊಟ ಮಾಡಲ್ಲ, ಮತ್ತೆ ಹೊರಗಡೆ ಹಾರಕ್ಕೆ ಹೋಗಲ್ಲ, ಉನ್ನತ ಸ್ಥಳದಲ್ಲಿರ್ತದೆ. ಆಮೇಲೆ ಹೊಸ ರೆಕ್ಕೆಗಳು ಬರುತ್ತೆ, ಮತ್ತೆ ಹಾರ್ಕೊಂತ ಬರುತ್ತೆ. ನಿನಗೆ ಹದ್ದಿಗೆ ಬರುವಂಥ ಯೌವನ ಬರಬೇಕಂದ್ರೆ ಉನ್ನತವಾದ ಶಿಖರ ಯೇಸು ಸ್ವಾಮಿ ಹತ್ರ ಹೋಗಿ ಏಕಾಂಗಿಯಾಗಿ ನಿನ್ನ ಸಮಯವನ್ನು ಕಳಿಬೇಕು. ನಿನ್ನ ಪರಿಸ್ಥಿತಿ ಜನರಿಗೆ ಗೊತ್ತಾಗ ಮಾತಾಡಬೇಡ. ನಿನ್ನ ನೋವುಗಳನ್ನ ಜನರಿಗೆ ಗೊತ್ತಾಗ ಡೊಂಗರ ಸಾರಿ ಹೇಳಬೇಡ. ದೇವರ ಮುಂದೆ ಹೇಳು. ಫೇಸ್ ಟು ಫೇಸ್ ಎನ್ಕೌಂಟರ್, ಮುಖಾಮುಖಿಯಾಗಿ ಆತನ ದೃಶ್ಯಕ್ಕೆ ಆತನ ಜೊತೆ. ಎಲ್ಲಿವರೆಗೆ? ಹೊಸ ಗರಿಗಳು ಬರೋವರೆಗೆ. ಅದಾದಮೇಲೆ ಮತ್ತೆ ಸ್ವಿಂಗ್ ಮಾಡ್ಕೊತ ಬಂದು ಮತ್ತೆ ಜೀವಿಸುತ್ತಂತೆ. ಜೀವನದಲ್ಲಿ ಏನಾದರೂ ಕಳ್ಕೊಂಡಿದೆಯಾ? ಹ್ಯಾವ್ ಯು ಕಮ್ ಟು ದ ಫ್ಯಾಗ್ ಎಂಡ್ ಆಫ್ ಯುವರ್ ಲೈಫ್? ನಿನ್ನ ಜೀವನದ ಕೊನೆಯ ಭಾಗ, ಇದರ ಮೇಲೆ ನನಗೆ ಯಾವುದು ಹೋಪ್ಸ್ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿನಗಿದೆಯಾ? ಡಾಕ್ಟರ್ಸ್ ಹೇಳಿದಾರ ಮುಗಿದೋದು ನಿನ್ನ ಲೈಫ್ ಅಂತೇಳಿ. ನಿನಗೆ ಸಾಲ ಕೊಡೋರು ಹೇಳ್ಬಿಟ್ರೆ ನಿನಗೆ ಕೊಟ್ಟು ಸುಸ್ತಾಗ್ಬಿಟ್ಟಿವು ಅಂತೇಳಿ. ನಿಮ್ಮ ಮನೆಗೆ ಹೇಳ್ತಾರೆ ನೀನು ಡೇಟ್ ಬಾರ್ ಕ್ಯಾಂಡಿಡೇಟ್, ನೀನು ವೇಸ್ಟು, ಅನಿಷ್ಟ, ಕನಿಷ್ಠ, ಪನಿಷ್ಠ ಅಂತೇಳಿ. ಏಕಾಂತತೆಯಲ್ಲಿ ದೇವರೊಟ್ಟಿಗೆ ಸಂಬಂಧ ಬೆಳೆಸು. ನಿನ್ನ ನಿರೀಕ್ಷೆ ಅಲ್ಲಿ ಬರ್ತದೆ. ಅಲ್ಲಿ ನೀನು ಬಲ ಹೊಂದುತ್ತೀಯ. ಹಲ್ಲೆಲೂಯಾ. ಇನ್ನು ಒಂದು ವಾಕ್ಯ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಟೈಮ್ ಆಗುತ್ತೆ, ನನಗೆ ಗೊತ್ತಿಲ್ಲ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯ. ಕೀರ್ತನೆಗಳ ಪುಸ್ತಕ 27ನೇ ಅಧ್ಯಾಯ 14ನೇ ವಚನ. ಇನ್ನೊಬ್ರು ಕೀರ್ತನೆ 31:24 ನೋಡಿ.
ಕೀರ್ತನೆ 27:14 ಒಬ್ರಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು. ಹಲ್ಲೆಲೂಯ. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ, ಕೊಂಡೇ ಇರುವಂಥ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಎಲ್ಲಿವರೆಗೂ ನಿರೀಕ್ಷಿಸಿಕೊಂಡಿರಬೇಕಂದ್ರೆ ನಿನಗೆ ಉತ್ತರ ಸಿಗೋವರೆಗೆ, ಆತನಿಂದ ನಿನಗೆ ಉತ್ತರ ನಿರೀಕ್ಷೆ ಯಾವ ರೀತಿ? ಬೇರೆ ಪ್ಯಾಸೆಂಜರ್ಸ್ ಥರ ಅಲ್ಲ, ಆ ಪುಟ್ಟ ಬಾಲಕಿದ್ದರ ಸಂತೋಷವಾಗಿ ಹಾಡ್ತಾ. ಬಹಳ ಸುಲಭರಿ ಮಾತಾಡೋದು. ನಾನು ಮಾತಾಡ್ತೀನಿ ಸುಲಭವಾಗಿ, ಆದರೆ ನಿನ್ನ ಪರಿಸ್ಥಿತಿ ನಿನಗೆ ಗೊತ್ತು. ಮನೆಗರು ತುತ್ತು ಊಟ ಇರಲ್ಲ. ಅರ್ಥ ಆಗ್ತಿದೆ ಹೇಳೋದು ನಿಮಗೆ? ಬಹುಶಃ ಅದಕ್ಕಿಂತಲೂ ವರ್ಸ್ಟ್ ಸಿಚುವೇಶನ್ ನಿನಗಿದೆಯೇನೋ. ನಾನಿಲ್ಲಿ ನಿಂತು ಸುಲಭವಾಗಿ ಹೇಳ್ಬೋದೇನೋ, ಆದರೆ ನಮ್ಮೆಲ್ಲರ ನೋವನ್ನು ಬಂದಂಥ ದೇವರ ನಯಿಸು. ಆತ ಹೇಳ್ತಾನೆ, ನನ್ನ ಮೇಲೆ ನೀನು ನಿರೀಕ್ಷೆ ಇಟ್ಟಿರೋ. ನಿರೀಕ್ಷೆ ನಿಮ್ಮಿಂದ ವಾತ್ಸಲ್ಯವನ್ನು ಅಪೇಕ್ಷೆ ಪಡುತ್ತೆ, ವಿಶ್ವಾಸವನ್ನು ಅಪೇಕ್ಷೆ ಪಡುತ್ತೆ, ನಂಬಿಕೆಯನ್ನು ಅಪೇಕ್ಷೆ ಪಡುತ್ತೆ, ಪ್ರೀತಿಯನ್ನು ಅಪೇಕ್ಷೆ ಪಡುತ್ತೆ, ತ್ಯಾಗವನ್ನು ಅಪೇಕ್ಷೆ ಪಡುತ್ತೆ. ಅಷ್ಟು ಬೇಗ ನಿರೀಕ್ಷೆ ಬರೋದಿಲ್ಲ. ನಾನು ಯಾರ ಮೇಲೆ ನಿರೀಕ್ಷಿಸಿದನೋ ಆತ ನಾನು ಚೆನ್ನಾಗಿ ಗೊತ್ತಿರಬೇಕು, ಆಗ ಮಾತ್ರ ಸಾಧ್ಯ. ಯೋಸೇಫನ ಕನಸು ಬಂದಿದ್ದು ವೆನ್ ಹಿ ವಾಸ್ ಅ ಟೀನೇಜರ್. 14-15, ದೊಡ್ಡವ್ರು ಹೇಳ್ತಾರೆ 17 ವರ್ಷ ಪ್ರಾಯ ಅಂತೇಳಿ. ಆ ವಯಸ್ಸಲ್ಲಿ ಅವನಿಗೆ ಕನಸುಗಳು ಬಂತು. ಏನು ಅಂತ? ಅವರಪ್ಪ ಅಮ್ಮ ಅವರೆಲ್ಲ ಅಣ್ಣಂದಿರು ಅವನ ಮುಂದೆ ಸಾಷ್ಟಾಂಗ ಬಿದ್ದಂಗೆ. ಅದನ್ನು ಹೇಳಿಬಿಟ್ಟ. ಎಲ್ಲರಿಗೆ ಸಿಟ್ಟಿಗೆ ಪಾತ್ರನಾದ ಅವನು. ಎಲ್ಲರೂ ಅವನ್ನ ಸಿಟ್ಟಿನಾಗ ನೋಡ್ತಾ ಇದ್ದಾರೆ. ಅಣ್ಣ ತಮ್ಮಂದಿರು, ಅಣ್ಣಂದ್ರೆ ಹೇಳ್ತಾರೆ, ಏಯ್ ಇವನು ಮುಂದೆ ನಾವು ಮೊಣಕಾಲು ಉಡ್ತೀವ. ಅವರಪ್ಪ ಅಮ್ಮ ಗದರಿಸಿರ್ಬೋದೇ, ಏನು ಹುಚ್ಚ ಇವನು, ನಾವು ನಿನ್ನ ಮುಂದೆ ಮೊಣಕಾಲು ಹಾಕೋದೇನೆ ಹೋಗ. ಅವನು ಮಾತ್ರ ಗೊತ್ತಿತ್ತು, ನನಗೆ ಕನಸು ಕೊಟ್ಟಂತ ದೇವರು ಅಷ್ಟೇ. ದಿಢೀರಂತೇಳಿ ಅವನ ಕನಸು ಕಾರ್ಯರೂಪಕ್ಕೆ ಬರಲಿಲ್ಲ. ತಕ್ಷಣವೇ ಅವನು ಅವರಪ್ಪ ಅಮ್ಮ ಅವರ ಅಣ್ಣಂದಿರು ಬಂದು ಕಾಲಿಗೆ ಬೀಳಲಿಲ್ಲ. ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ, ನಿಮಗೆಲ್ಲ ಗೊತ್ತು ಕತೆ. ಅವನನ್ನು ಕೊಲ್ಲುವುದಕ್ಕೋಸ್ಕರ ಪ್ರಯತ್ನ ಮಾಡಿದರು. ಏಯ್ ಬೇಡ, ರಕ್ತಪಾತ ಬೇಡ. ಅವನನ್ನು ಕುಣಿನಲ್ಲಿ ಹಾಕಿದರು. ಡಂಪ್ಡ್ ಇನ್ ದ ಪಿಟ್, ಡಸ್ಟ್ಬಿನ್ನಲ್ಲಿ ಹಾಕಿದಂಗೆ ಹಾಕಿಬಿಟ್ರು ಅವನ್ನ. ಅಯ್ಯೋ ಮತ್ತೆ ಸತ್ತೋಗ್ಬಿಡ್ತಾನೆ. ಯಾರೋ ರೋಡಲ್ಲಿ ಹೋಗೋರಿಗೆ ಮಾರಿಬಿಟ್ರು. ಮಾರಾಟದ ವಸ್ತು ಆದ. ಅವ್ರು ನೋಡ್ತಾರೆ, ಇವನಿಗೆ ಭಾಷೆ ಬರೋಂಗಿಲ್ಲ, ಸಣ್ಣ ಹುಡುಗ, ಎಳೆ ಹುಡುಗ, ಮೀಸೆ ಕೂಡ ಬಲ್ತಿಲ್ಲ. ಅವ್ರು ಇನ್ನೊಬ್ರಿಗೆ ಮಾರಿದ್ರು. ಸೆಕೆಂಡ್ ಹ್ಯಾಂಡ್ ಮಾಲ್ ಆದ. ಈ ಮೊಬೈಲ್ ತಗೊಂಡೆ ಬೇಯಿಸಿಲ್ಲ, ಇನ್ನೊಬ್ರಿಗೆ ಮಾರೋದು. ಮಾರಾಟದ ಸರಕಾದ ಅವನು. ಅಲ್ಲಿಂದ ಮತ್ತೆ ಇನ್ನೊಬ್ಬ ರಾಜನ ಹತ್ರ ಹೋದು. ಅಲ್ಲಿ ಏನೋ ತನ್ನ ನೆಮ್ಮದಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಾದರೂ ನಿಮ್ಮ ಬೈಬಲಲ್ಲಿ ಯೋಸೇಫನ ಮೂಲಕ ದೇವರು ಮಾತಾಡಿದ ಅಂತ ನಿಮ್ಮ ಬೈಬಲಲ್ಲಿ ಐತಾ? ಒಂದು ಸಲನ ಬರೆದದ? ಯೆಹೋವನು ಯೋಸೇಫನೊಟ್ಟಿಗೆ ಮಾತನಾಡಿ, ಯೋಸೇಫನೇ ಹಳೆ ಒಡಂಬಡಿಕೆ ಯೋಸೇಫ, ಹೊಸ ಒಡಂಬಡಿಕೆ ಅಲ್ಲ. ಯೋಸೇಫನೇ, ನಾನೇ ನಿನಗೆ ಕನಸು ಕೊಟ್ಟಿದ್ದು, ನಾನು ನಿನ್ನ ಜೊತೆಗಿದ್ದೀನಿ, ಭಯಪಡಬೇಡ, ಕಳವಳ ಬೇಡ, ನಿನಗೆ ಸಿಂಹಾಸನ ಉಂಟು. ಏನನ್ನ ಕೊಟ್ಟನ? ಎಲ್ಲೆಲ್ಲಿ ಪಾಸ್ಟರ್ ಇದ್ದಾನ? ನಮ್ಮ ಚರ್ಚೆ ಐತಾ ಆತನಿಗೆ? ಅಟ್ಲೀಸ್ಟ್ ಸಂಘದ ಬೈಬಲನ್ನು ಐತಾ? ಬೇರೆ ದೇಶ, ಬೇರೆ ಭಾಷೆ, ಹೋಗ್ಲಿ ಏನೋ ಜೀವನ ಮಾಡ್ತೀನಿ ಅಂದರೆ ಅಲ್ಲಿ ಬಂದಂಥ ಆತಂಕಗಳು ಯಾರಿಗೂ ಬಂದಿಲ್ಲ. ವಾಕ್ಯ ಹೇಳುತ್ತೆ, ಅಧಿಕಾರಿ ಯೋಸೇಫನ ನೋಡ್ತಾನೆ, ಅವನು ಎಲ್ಲೆಲ್ಲಿ ಕೆಲಸ ಮಾಡ್ತಾನೆ ಅಲ್ಲಿ ಅಭಿವೃದ್ಧಿ ಆಗ್ತಾಯಿತ್ತಂತೆ. ತೋಟ ಕೆಲಸ ಮಾಡ್ತಾನೆ, ವಿಚಿತ್ರವಾಗಿ ಬೆಳೆ ಬರ್ತಾ ಇದೆ, ಹಣ್ಣುಗಳು ಬರ್ತಾ ಇದ್ದಾವೆ, ಹೂಗಳು ಬರ್ತಾ ಇದ್ದಾವೆ. ಇನ್ನೊಂದು ಕೆಲಸ ಮಾಡ್ತಾನೆ, ಭಯಂಕರ. ರಾಜ ಇವನಲ್ಲಿ ದೇವರು ಕೆಲಸ ಮಾಡೋದನ್ನು ಗುರುತಿಸಿದಂತೆ. ಬಟ್ ಅವನು ಹಾದು ಹೋಗ್ತಿರೋಂಥ ಪರಿಸ್ಥಿತಿ ಹೆಂಗೈತೆ? ಅಪ್ಪ ಅಮ್ಮ ಕೈ ಬಿಟ್ಟಾರೆ, ಮೋಸ ಆಗಿದೆ, ಅಣ್ಣ ತಮ್ಮಂದಿರು ಮೋಸ ಮಾಡಿದರು. ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ. ಅವ್ರಿಗೆ ಫೋನ್ ಮಾಡೋಣ, ಹೇಳೋಣ, ಅಮ್ಮ ಬಾಗುನವ, ನಾಯನ ಬಾಗುನಾಡ, ಲೇನಿಲ್ಲ. ಅವ್ರು ಬದುಕಿರೋ ಸತ್ತಾರೋ ಗೊತ್ತಿಲ್ಲ. ಯಾವುದೋ ದೇಶ, ಎಲ್ಲೋ ದೇಶ, ಏಕಾಂಗಿ. ಆದರೆ ಯೆಹೋವ ದೇವರು ಅವನ ಜೊತೆಗಿದ್ದದಕ್ಕೋಸ್ಕರ ಅವನ ಕಾರ್ಯಗಳೆಲ್ಲೂ ಸಫಲವಾಗ್ತಾ ಇದ್ವಂತೆ. ಬಟ್ ದೇವರು ಅವನ ಹತ್ರ ಮಾತಾಡಿಲ್ಲ. ರಾಜ ಅದನ್ನು ಗುರುತಿಸಿದ. ನೀನು ಕಣ್ಣೀರಿನ ಮುಖಾಂತರ ಹಾದು ಹೋಗ್ತಾ ಇದ್ದಿ, ಕಷ್ಟಗಳ ಮುಖಾಂತರ ಹಾದು ಹೋಗ್ತಾ ಇದ್ದಿ, ಮಕ್ಕಳ ಹಿಂಸೆ ಮುಖಾಂತರ ಹಾದು ಹೋಗ್ತಾ ಇದ್ದಿ, ಗಂಡನ ಹಿಂಸೆ ಮುಖಾಂತರ ಹಾದು ಹೋಗ್ತಾ ಇದ್ದಿ, ಸಾಲಗಾರರ ಹಿಂಸೆ ಮುಖಾಂತರ ಹಾದು ಹೋಗ್ತಾ ಇದ್ದಿ, ದೇಹದ ಅನಾರೋಗ್ಯದ ಮುಖಾಂತರ ಹಾದು ಹೋಗ್ತಾ ಇದ್ದಿ, ಹೋಪ್ಲೆಸ್ನೆಸ್, ಯಾವುದೇ ಭರವಸೆ ಇಲ್ಲದ ಜೀವನದ ಮುಖಾಂತರ ಹಾದು ಹೋಗ್ತಾ ಇದ್ದಿ. ದೇವ್ರ ಹತ್ರ ಮಾತಾಡಲಿಲ್ಲ ಅಂತ ಅನ್ಕೋಬೇಡ. ದೇವರು ಮೌನವಾಗಿ ನಿನ್ನ ಕೈ ಹಿಡಿದು ನಡೆಸ್ತಾ ಇದ್ದಾನೆ. ಆದರೆ ನಿನ್ನ ವರ್ತನೆಯ ಮೂಲಕ ನಿನ್ನ ಪಕ್ಕದ ಜನರಿಗೆ ಗೊತ್ತಾಗಬೇಕು ನಿನ್ನ ದೇವರು ದೊಡ್ಡವನು ಅಂತೇಳಿ.
ಅವನು ಕಣ್ಣೀರಿನ ಮುಖಾಂತರ ಹಾದು ಹೋಗ್ತಾ ಇದ್ದಾನೆ. ಆದರೆ ಜನರು ಅವನಲ್ಲಿ, ಆ ರಾಜನು ಅವನಲ್ಲಿ ಯೆಹೋವನ ಕಾರ್ಯವನ್ನು ಗುರುತಿಸಿದಂತೆ. ಇವತ್ತು ನಿನ್ನ ಲೈಫ್ ಸ್ಟೈಲ್ ಮುಖಾಂತರ ಜನರು ನಿನ್ನಲ್ಲಿರುವಂಥ ದೇವರನ್ನ ಗುರುತಿಸಬೇಕು. ನಿನ್ನ ಕಣ್ಣೀರಲ್ಲ, ನಿನ್ನ ದುಃಖ ಅಲ್ಲ, ನಿನ್ನ ಮೂಕ ವೇದನೆ, ಅರಣ್ಯ ರೋದನೆ ಅಲ್ಲ. ನಾವೇನು ಮಾಡ್ತೀವಿ, ಏನೋ ಸಮಸ್ಯೆ ಬಂತು, ಮನೆಗೆ ಹೋಗೋದು, ನೋಡ್ರಿ ನಾನು ಹಂಗಲ್ಲ, ನಾನು ಅಂಥವಳಲ್ಲ, ನಾನು ಅಂಥವನಲ್ಲ, ನನಗೆ ಯಾಕಿಂತ ಕಷ್ಟ ಬಂತೋ ಗೊತ್ತಿಲ್ಲ, ಅವ್ರು ಯಾಕೆ ನನ್ನ ಬಗ್ಗೆ ಹಿಂಗೆ ಮಾತಾಡ್ತಾರೋ ಗೊತ್ತಿಲ್ಲ, ನನ್ನ ಮನೆಗೆ ಹೋಗಿ 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 ಇಂಟಿಂಟಿ ಸುವಾರ್ಥ. ಸೈತಾನನಿಗೆ ಅದು ಕೂಡ ಇಷ್ಟ ಆಗಲಿಲ್ಲ. ಇವನು ಇಂಥ ದಾರಿಯಲ್ಲಿ ಹಾದು ಹೋಗ್ತಾ ಇದ್ದಾನೆ, ಆದರೂ ಅವನು ಸುಮ್ಮನೆ ಇದ್ದಾನಲ್ಲ, ಅವನ ಕೈ ಕೆಲಸ ಎಲ್ಲ ಸಫಲ ಆಗ್ತಾ ಇತ್ತಲ್ಲ. ಸಮಸ್ಯೆಯಲ್ಲಿ ಸಿಲುಕಾಕ್ಸಿದ. ಪೋತಿಫರನ ಹೆಂಡತಿ ಅವನ ಮೇಲೆ ಕೆಟ್ಟ ದೃಷ್ಟಿ ಬೀರಿದ್ಲು. ಅಟೆಂಪ್ಟ್ ಟು ರೇಪ್ ಕೇಸ್ ಬಂತು. ಹೇಳ್ಕೊಳಕ್ಕೆ ಯಾರೂ ಇಲ್ಲ, ಬೇಲ್ ಕೊಡೋಕ್ಕೆ ಯಾರೂ ಇಲ್ಲ, ಅಟ್ಲೀಸ್ಟ್ ಬಂದು ಬುತ್ತಿ ವಾರಕ್ಕೋಸ ಬುತ್ತಿ ಕೊಡೋಕೆ ಯಾರೂ ಇಲ್ಲ. ನಾನು ಯಾವಾಗಲೂ ಸೆಂಟ್ರಲ್ ಜೈಲ್ ಮುಖಾಂತರ, ಜೈಲಿಗೆ ಹೋಗಲ್ಲಮ್ಮ, ಜೈಲ್ ಮುಖಾಂತರ ಬರ್ತೀವಿ. ಇವಾಗ ಬರೋಂಗಿಲ್ಲ, ಅಲ್ಲಿ ಹಾಕ್ಬಿಟ್ರೆ ಯಾರೋ ಬಂದಾರಂತ ದೊಡ್ಡವರು. ಅಲ್ಲಿ ವಾರಕ್ಕೊಂದ್ಸಲ ಎಲ್ಲ ಊರಿಂದ ಬುತ್ತಿಗಳು ತೊಗೊಂಬರ್ತಾರೆ. ಸಾಯಂಕಾಲ 6 ಗಂಟೆ 7 ಗಂಟೆ ಆದರೂ ಕಾಯ್ತಾ ಇರ್ತಾರೆ. ಅದು ಏನೋ ಟೈಮ್ ಟೇಬಲ್ ನನಗೆ ಗೊತ್ತಿಲ್ಲ. ಎಲ್ಲ ಬುತ್ತಿಗಳು ಆಟೋಗಳಾಗ ವ್ಯಾನ್ಗಳು ಹಾಕ್ಕೊಂಡು ಕಾರ್ಗಳು ಹಾಕ್ಕೊಂಬರ್ತಾರೆ. ಒಳಗಿರೋ ಕೈದಿಗಳು ನೋಡೋಕೆ ಅವ್ರ ರಿಲೇಷನ್ಸು. ನಾನು ಅನ್ಕೊತಾ ಇರ್ತೀನಿ, ಪಾಪ ಯೋಸೆಫ್ನಿಗೆ ಯಾರೂ ಬಂದಿರಂಗಿಲ್ಲಪ್ಪ, ಹಿಂಗೆ ಅಮ್ಮಿಲ್ಲ ಅಪ್ಪಿಲ್ಲ. ಬೇರೆ ಕೈದಿಗಳು ನೋಡೋಕೆ ಬಂದಿರ್ತಾರೆ, ನಮ್ಮ ಯೋಸೆಫ್ಗೆ ಯಾರೂ ಬಂದಿರಲ್ಲ. ಅವರೆಲ್ಲ ಬಂದು ಮನೆ ಊಟ ಮಾಡೋದು, ಅವ್ರವ್ರನ್ನ ಅಪ್ಕೊಳ್ಳೋದು, ಮುದ್ದು ಕೊಡೋದು, ಅಳೋದು ನೋಡಿದ್ರೆ ಅವ್ನಿಗೆ ಅಳೋಕ್ಕೂ ಯಾರಿಲ್ಲ, ಅಪ್ಕೊಳ್ಳೋಕೆ ಯಾರಿಲ್ಲ. ಅರ್ಥ ಆಗ್ತಾ ಇದೆಯಾ? ಏನು ತಪ್ಪು ಮಾಡಿದ್ದ ಅವನು? ಆದರೆ ಮೌನವಾಗಿದ್ದು ದೇವರ ದೃಷ್ಟಿಯಲ್ಲಿ ವ್ಯವಸ್ಥಿತನಾಗಿ ಹೋಗ್ತಾ ಇದ್ದ. ಹಿ ನ್ಯೂ ಹಿಸ್ ಗಾಡ್. ಯೆಹೋವನಲ್ಲಿ ಭರವಸೆ ಇತ್ತವನಿಗೆ, ನಿರೀಕ್ಷೆ ಇತ್ತವನಿಗೆ. ಭರವಸೆ ಟು ವೆಯ್ಟ್ ಅಪಾನ್ ದ ಲಾರ್ಡ್. ದೇವರು ಪರಿಸ್ಥಿತಿಯನ್ನು ಬದಲಾಯಿಸ್ದ. ಅವನ ಒಳ್ಳೆತನಕ್ಕೆ ದೇವರು ಇಷ್ಟು ವರ್ಷಗಳಾದ ಮೇಲೆ, ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 13 ವರ್ಷ ಹೆಚ್ಚು ಕಡಿಮೆ ಇರ್ಬೋದು, ನನಗೆ ಅಷ್ಟು ಟೈಮ್ ಬಗ್ಗೆ ಗೊತ್ತಿಲ್ಲ, ಅದೇನೇ ಇಲ್ಲ, ಟೈಮ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಲಾಂಗ್ ಟೈಮ್. ನಮಗೆ ಯಾವಾಗಲೂ ಪ್ರಣೀತ್ ಒಂದು ಹಾಡು ಹೇಳ್ತಾರೆ, ನಮ್ಮ ದೇವರು ನಮ್ಮ ಪಕ್ಷವಾಗಿ ಅಡ್ಡ ನಿಲ್ತಾನಂತೆ. ವಾಗ್ದಾನದ ಹಾಡು, ಅಪಜಯ ಮೂಲಲು ಅಡ್ಡುಪಡಿ ನಿಲ್ಲಬೇಡ. ನನಗೆ ಬಹಳ ಇಷ್ಟವಾದ ಮಾತು. ನಮಗೋಸ್ಕರ ಅಡ್ಡ, ನಮ್ಮವ್ರು ಇವರು ಅಡ್ಡ ನಿಂತ್ಕೊಂತಾನಂತೆ ದೇವರು. ನಿನಗೋಸ್ಕರ ನನಗೋಸ್ಕರ ಅಡ್ಡ ನಿಂತ್ಕೊಂತಾನಂತೆ ದೇವರು. ನೋಡ್ದ ಅಡ್ಡ ನಿಂತ್ಕೊಂಡ. ಅವನಿಗೊಂದು ಕನಸಿಟ್ಬಿಟ್ಟ ಕಣ್ಣಾಗ ರಾಜನಿಗೆ. ರಾಜ ತಲೆ ಗಿಲೆಲ್ಲ ಕೆರ್ಕೊಂಬಿಟ್ಟ. ಅಷ್ಟರೊಳಗಡೆ ಯೋಸೆಫ ಸ್ವಲ್ಪ ಎಲ್ಲೋ ಶೇಕ್ ಆಗಿದ್ದ. ಅಲ್ಲಿ 2 ಆಫೀಸರ್ಸ್ ಅರೆಸ್ಟ್ ಮಾಡ್ಕೊಂಬಂದಿದ್ರು ಒಳಗಡೆ. ಅವರಿಬ್ಬರಿಗೆ ಕನಸು ಬಿದ್ದಿತ್ತು. ನಮಗೆಲ್ಲ ಗೊತ್ತಾದ್ರ ಬಗ್ಗೆ. ಇಬ್ಬರಿಗೆ ಕನಸು ಬಿದ್ದಿತ್ತು. ಇಬ್ಬರು ಬಂದು ಕೇಳಿದ್ರು, ಯೋಸೆಫ ಏನೋ ನೀನು ಇಂಥ ಕನಸು ಹೇಳ್ತೀವಿ ಅಂತೆಲ್ಲ ಉತ್ತರಗಳು. ಎಲ್ಲಿ? ಆಫೀಸ್ ರೂಮ್ ಓಪನ್ ಮಾಡಿದ್ನ ಯೋಸೆಫ ಬಸವನಕುಂಟೆಗ, ಇಲ್ಲಿ ಸಣ್ಣಗೇಟ್ ಹತ್ರ AC ರೂಮ್ ಇಟ್ಕೊಂಡು ಪ್ಲೀಸ್ ಕಮೆಂಟ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ನ. ಅವನಿರುವಂಥ ಪರಿಸ್ಥಿತಿಯಲ್ಲಿ ಸುತ್ತಮುತ್ತಲ ಜನರನ್ನ ಇನ್ಫ್ಲೂಯೆನ್ಸ್ ಮಾಡಿದ್ದ ಅವನು. ಜನರಿಗೆ ಗೊತ್ತಿತ್ತು ಇವನು ಬಹಳ ವಿಚಿತ್ರವಾದಂಥ ವ್ಯಕ್ತಿ. ಕೌನ್ಸಿಲಿಂಗ್ ಮಾಡ್ತಾ ಇದ್ದಾನೆ, ಕೈದಿಗಳಿಗೆ ಕೌನ್ಸಿಲಿಂಗ್ ಮಾಡ್ತಾನೆ. ತನಗಿರೋ ಪರಿಸ್ಥಿತಿನೇ ಹಂಗೈತೆ, ಇನ್ನೊಬ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾನೆ. ಅದು ನಮ್ಮ ದೇವರ ಒಳ್ಳೆತನ. ಅವನು ಮೊದಲೇ ತಗ್ಗಿದ್ದಾನೆ. ಅವನು ಮುಂದೆ ಲೈಫಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ರಾಜನ ಹೆಂಡತಿ ಮೇಲೆ ಕೇಸ್ ಆಯ್ತು ಅಂದರೆ ಅವನು ತಲೆ ತೆಗಿತಾರೋ, ಅಲ್ಲೇ ಲೈಫ್ ಲಾಂಗ್ ಅಲ್ಲೇ ಬಿಡ್ತಾರೋ ಅವನಿಗೇ ಗೊತ್ತಿಲ್ಲ ಪಾಪ. ಅದರಲ್ಲಿ ಅವನು ಬೇರೆ ಕೈದಿಗಳಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾನೆ. ಹೆಂಗೆ ಸಾಧ್ಯ? ಯೆಹೋವನಲ್ಲಿ ಭರವಸೆ, ನಿರೀಕ್ಷೆ. ಹಾಗೇ ಬಂತು. ಈ ಆಫೀಸರ್ಸ್ ಅಂದರು, ಏನಪ್ಪ ನೀನೇನೋ ಕನಸು ಅರ್ಥ ಹೇಳ್ತೀಯ ಅಂತೆಲ್ಲ, ನಮಗಿಂತ ಕನಸು ಬರುತ್ತೆ ಅಂದರೆ, ಅಣ್ಣ ನಿನ್ನ ತಲೆ ಔಟ್ ಅಣ್ಣ, ವಿಕೆಟ್ ಹೋಗುತ್ತೆ ಅಂದ. ಇನ್ನೊಬ್ಬನಿಗೆ, ಅಣ್ಣ ನೀನು ವಾಪಸ್ ಮತ್ತೆ ಆಫೀಸ್ಗೆ ಹೋಗ್ತೀಯ ಅಂದ. ಹೌದಾ ಅಂತಂದರು. ಒಬ್ಬೊಂದು ವಿಕೆಟ್ ಹೋಯ್ತು, ತಲೆ ತೆಗೆದುಬಿಟ್ರು. ಇನ್ನೊಬ್ಬನಿಗೆ, ಅಣ್ಣ ನೀನು ಹೆಂಗೋ ಆಫೀಸ್ಗೆ ಹೋಗ್ತೀಯ ಅಣ್ಣ. రాజునిగే నా గురించి ఒక మాట చెప్పు, ఒక పాట ఇప్పివా స్టేజ్ మీద, పాస్టర్కి చెప్పి పాట, కానుకల పాట అన్న, లాస్ట్ ప్రేయర్ చెప్పి అందరు కళ్ళు మూసినట్టు ఎవరు చూడరులే, ప్రార్థన చేస్తాను. ఇన్ఫ్లుయెన్స్ స్టేజ్ మీద నేను పాడాలని ఆశ ఉంది, స్టేజ్ మీద. ಅಲ್ಲ ಯೋಸೆಫ್ ಹೇಳ್ದ, ಅಣ್ಣ ನೀನು ಹೆಂಗೆ ಹೋಗ್ತೀಯ ಆಫೀಸಿಗೆ, ನನ್ನ ಬಗ್ಗೆ ಒಳ್ಳೆ ಮಾತಾಡ, ನಾನು ಅಂಥವನಲ್ಲ ಅಂತ ಹೇಳಪ್ಪ, ನಾನು ಅಂಥವನಲ್ಲ, ಒಳ್ಳೆನಂತ ಹೇಳಪ್ಪ ರಾಜನಿಗೆ. ಖಂಡಿತ ಅಣ್ಣ, ಅಪ್ಪನೇ ಹೇಳ್ತೀನಿ, ನನ್ನ ತಲೆ ಹೋಗ್ಲಿ ಅಂದರೆ ಸಾಕು. ಅರಮನೆಗೆ ಹೋಗಿದ ತಕ್ಷಣ ಫಸ್ಟ್ నీ గురించి చెప్తానా ಅಂದ. ದಿನ ಯೋಸೆಫ್ ನೋಡ್ತಾರೆ, వచ్చినాಡ ಎಲ್ಲಿ వచ్చినాಡ ಸಚ್ಚಿನಾಡ, ಅವನು ಹ್ಯಾಪಿಯಾಗಿದ್ದಾನಲ್ಲಿ. ಮತ್ತೆ ದೇವರು ಅಡ್ಡವಾಗಿ ನಿಂತ್ಕೊಂಡ.
ರಾಜನಿಗೇ ಕಣ್ಣಲ್ಲಿ ಕನಸು ಕೊಟ್ಟ. ಮೊದಲು ಇವರಿಬ್ಬರಿಗೆ ಕನಸು ಕೊಟ್ಟ, ಈಗ ರಾಜನಿಗೆ ಕನಸು ಬಂತು, ಗಾಬರಿ ಆಯಿತು. ಮತ್ತು ರಾಜ ಅಲ್ಲಿ ಯಾರೋ ಒಬ್ಬ ಇದ್ದ, ನನಗೆ ಕೂಡ ಉತ್ತರ ಹೇಳಿದ್ದ, ಕರ್ಕಂಬ. ಎಷ್ಟು ತಡವಾಯಿತು, ಯಾವ ಹೋಪ್ಸ್ ಇಲ್ಲ. ಅಣ್ಣ ತಮ್ಮನ ಹೇಳ್ಕೊಂಡು ಅವರೇ ಮೋಸ ಮಾಡಿಬಿಟ್ಟಾರೆ. ಅಪ್ಪ ಜೀವಂತವಾಗಿದೆ ಅಂದರೆ ಗೊತ್ತಿಲ್ಲ. ಯೆಹೋವನಲ್ಲಿ ಭರವಸೆ ಬಿಡುವವರು ಹದ್ದಿನಂತೆ ಹೊಸ ಬಲವನ್ನು ಹೊಂದುವರು. ಹಲ್ಲೆಲೂಯಾ. ನಿನ್ನ ನಿರೀಕ್ಷೆ ಯಾರ ಮೇಲೆ ಇದೆ? ನಿನ್ನ ಬ್ಯಾಂಕ್ ಬ್ಯಾಲೆನ್ಸು, ಗಂಡ ಎಷ್ಟು ದಿವಸ ಇರ್ತಾನೆ, ಹೆಂಡತಿ ಎಷ್ಟು ದಿವಸ ಇರ್ತಾಳೆ, ಮಕ್ಕಳು ಎಷ್ಟು ದಿವಸ ಜೊತೆಗಿರ್ತಾರೆ, ಬೆಳೀತಾರೆ, ದೊಡ್ಡವರಾಗ್ತಾರೆ, ಅಲ್ಲಲ್ಲಿ ಹೋಗ್ತಾರೆ. ಹೆಂಡತಿ ಮಗ ಗಂಡ ನೋಡಬೇಕು, ಗಂಡನ ಏನು ಅದು ಬೊಚ್ಚು ಬಾಯಿ ಹಲ್ ಸೆಟ್ ಇಟ್ಕೋಬೇಕು, ತಿನ್ನಬೇಕು, ಮಿಕ್ಸಿ ಹಾಕೊಂಡು ಅಷ್ಟೇ. ಅದಾದಮೇಲೆ 1 ವಿಕೆಟ್ ಹೋಗುತ್ತೆ, 1 ವಿಕೆಟ್ ಉಳ್ಕೋತತ್ತೆ. ನಡಿ ಪಿಂಚನ ನಾವು ಪಾಠ ಪಾಡಿದ್ವಿ 6/3 ಆಮೇಲೆ ಅಷ್ಟೇ. ಆದರೆ ಯೆಹೋವನಲ್ಲಿ ಭರವಸೆ ಬಿಡುವವರು ಹೊಸ ಬಲವನ್ನು ಹೊಂದುವರು. ಹಲ್ಲೆಲೂಯಾ. ರಾಜನಿಂದ ಬಿಡುಗಡೆ ಬಂತು. ಅರಮನೆ ಇನ್ಚಾರ್ಜ್ ಆದವನು ಇಷ್ಟೂ ವರ್ಷ, ಹೆಚ್ಚು ಕಡೆ ಒಂದು 13 ವರ್ಷ ಅನ್ಸುತ್ತೆ ಅವ್ನು ಜೈಲಾಗಿದ್ದು, ನನಗೆ ಗೊತ್ತಿಲ್ಲ. ಆಮೇಲೆ ನೀವು ನೋಡಿ ತಿಳ್ಕೊಂಡ್ರೆ ಗೊತ್ತಿದ್ದು, ನನಗೆ ಅಷ್ಟು ಜ್ಞಾನ ಇಲ್ಲ. ಹೆಚ್ಚು ಕಡಿಮೆ 13 ವರ್ಷ ಇದ್ದ. ಅರಮನೆ ನೋಡ್ಕೊಳ್ಳುವಂಥ ಇನ್ಚಾರ್ಜ್ ಇದ್ದವನು ರಾಜ ಹೇಳ್ತಾನೆ, ತಮ್ಮ ನೀನು ಅರಮನೆ ಬೇಡಪ್ಪ, ಇಡೀ ದೇಶ ನೋಡ್ಕ. ಯಾವ ರಾಜ ಅವನನ್ನು ಒಳಗಡೆ ಹಾಕಿದ್ನೋ ಅದೇ ರಾಜ ಹೊರಗೆ ಕರೆದು ದೇಶಕ್ಕೆ ಪ್ರಧಾನಮಂತ್ರಿ ಮಾಡ್ದ. ಚಪ್ಪಾಳಿ ಹೊಡಿಬೋದಾಗಿತ್ತು ನೀವು. ಯಾಕೋ ಏನೋ ತೇಡ ఉంది. ಆ ವಾಸ್ತು ಸರಿ ಇದ್ದಂಗಿಲ್ಲಲ್ಲ. ಈ ಕಡೆ ನಮ್ಗೆ ಆ ಕಡೆ ಮುಖ ಮಾಡಿ ಚಪ್ಪಾಳಿ ಹೊಡೆದ ಅಭ್ಯಾಸ, ಈ ಕಡೆ ಏನು ಯಾಕ ಅನ್ನಂಗೆ ಇದೆ. ನೀವು ಕೂತಂಗೆ ಹಳ್ಳಿಯವ್ರನ್ನ ಕರ್ಕೊಂಡೋಗಿ ಬಾಂಬೆನಾಗ ತಾಜ್ ಹೋಟ್ಲ್ ಮುಂದೆ ನಿಲ್ಲಿಸ್ದಂಗೆ ಅವಾಗಿಂದ ನೋಡ್ತಾ ಇದ್ದೀನಿ. ಅಲ್ಲಿ ಬೇಸಿತ್ತು ಆ ಸ್ಟೇಜು, ಆ ಲೈಟ್ಗಳು, ಆ ಸ್ಕ್ರೀನು, ಅಲ್ಲೆಲ್ಲೂ ಏತುತ್ತಿ, ಇಲ್ಲಿ ಏತುತ್ತಿ 1.5 ತಿಂಗಳು ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ಪ್ರೀತಿಯ ದೇವ ಜನರೇ, ಇವತ್ತು ನಾನು ಒಂದು ಪರಿಸ್ಥಿತಿ ಮುಖಾಂತರ ಹಾದು ಹೋಗ್ತಾ ಇದ್ದೀನಿ, ನೀನು ಒಂದು ಪರಿಸ್ಥಿತಿ ಮುಖಾಂತರ ಹಾದು ಹೋಗ್ತಾ ಇದ್ದೀವಿ. ಪರಿಹಾರ ಯಾವ ಮನುಷ್ಯ ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾರ್ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಯೇಸು ತಾನೇ ಕೊಡಬಲ್ಲ. ಆತನಲ್ಲಿ ನಮ್ಮ ನಿರೀಕ್ಷೆ ಇರಬೇಕು. ಅಬ್ರಹಾಮನಿಗೆ ವಾಗ್ದಾನ ಬಂತು, ಸುಮಾರು ವರ್ಷಕ್ಕಾದ, ಹೆಚ್ಚು ಕಡಿಮೆ 40 ವರ್ಷಕ್ಕಾದ. ದುಡುಕಿದ ಯೋಸೇಫ, ಸೆರೆಮನೆಯಲ್ಲಿ ದುಡುಕಿದ ಇನ್ಫ್ಲುಯೆನ್ಸ್ಗೋಸ್ಕರ. ಇಲ್ಲಿ ಅಬ್ರಹಾಮ ಹಾಗಳಿಗೆ ದುಡುಕಿದ. ಆದ್ರೂ ಮತ್ತೆ ಸೆಟ್ರೆ ಯಾಕೆ ಹೇಳ್ತೇನೆ, ದುಡುಕಿದ ಬಗ್ಗೆ ಯಾಕೆ ಹೇಳ್ತೀನಿ, ನಾವು ಸಹ ಅಲ್ಲಲ್ಲಿ ದುಡುಕುವಂಥ ಸಾಧ್ಯತೆ ಇದೆ. ಆದರೆ ಮತ್ತೆ ನೀತಿವಂತನು ತಿರುಗಿ ಹೇಳುವನಂತೆ. ತಿರುಗಿ ಹೇಳ್ಬೇಕು. ನಾವು ಬಿದ್ದೀವಿ, ಸೈತಾನ್ ಅದನ್ನೇ ಇಟ್ಟ ಚೇಸ್ನಾವು ಅಂತ ಅದಕ್ಕೆ ಇಲ್ಲ, ಮತ್ತೆ ಎದ್ದೇಳ್ಬೇಕು. ನೋ, ಐ ಆಮ್ ನಾಟ್ ಲೈಕ್ ದ್ಯಾಟ್. ಪಾಸ್ಟ್ ಇಸ್ ಪಾಸ್ಟ್, ಮತ್ತೆ ಮುಂದೆ ಹೋಗಬೇಕು. ಅಬ್ರಹಾಮ ಇಸಾಕನಿಗೆ ಪಿತೃವಾದ. ಬರೀ ಇಸಾಕನಿಗಲ್ಲ, ನಮ್ಮೆಲ್ಲರಿಗೆ ವಾಗ್ದಾನ ಪಿತೃವಾದ. ಹಲ್ಲೆಲೂಯಾ. ಮೋಶೆ ಹುಟ್ಟಿದ, ಅವರಮ್ಮ ಹೇಳಿದ್ಲು, ಅಯ್ಯ ನೀನು ಜನನಾಯಕನಾಗಬೇಕಪ್ಪ. ಫರೋಹನು ತಾತ ಇದ್ದಾನೆ, ನಿಮ್ಮ ದತ್ತ ತಾತ, ಆತ ನಿಜವಾದ ತಾತ ಅಲ್ಲ, ನಮಗೆ ವೈರಿ. ಅವರಿಂದ ನಮ್ಮ ಜನರು ಕಿತ್ಕೊಂಬರ್ಬೇಕು ತಮ್ಮ. ನೀನೊಬ್ಬನೇ ಬದುಕಿಯೋ, ಎಲ್ಲರ ಕುದುಕಿಚಿಗೆ ಸಾಯಿಸಿಬಿಟ್ಟಾರ, ನಿನ್ನ ಎಲ್ಲ ಸ್ಟೋರಿ. ಹೌದಾ 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 ಹೌದಾ. ದುಡುಕಿದ ಮೋಶೆ, ಭಯಂಕರ ಕೋಪಿಷ್ಟ. ಹೋಗಿ ಒಂದು ಪಂಚ್ ಕೊಟ್ಟ, ಬಿಡ್ಲಾರ್ದಂಥ ಜಾಗದಾಗ ಬಿದ್ದುಬಿಡ್ತೇಟು. ಅವ್ನು ಲಟಕ್ಕಂತ ಸತ್ತೋಗ್ಬಿಟ್ಟ. ಅವನು ಅಲ್ಲಿಂದೆ ಮರ್ಡ್ರರ್, ಕೊಲೆಗಾರನಾದ. ಎಡವಿದ ಮೋಶೆ, ದೇಶ ಭ್ರಷ್ಟನಾಗ ಓಡಿ ಹೋದ. ನಮ್ಮಮ್ಮ ಏನು ಹೇಳಿದ್ಲು, ನಾನೇನು ಮಾಡ್ತಾ ಇದ್ದೀನಿ, ದೇಶ ಎಲ್ಲಿ, ಕಾಡೆಲ್ಲಿ. ಕಂಗಾಲಾದ ಮನುಷ್ಯ, ಯವನಸ್ಥ. ಅರಮನೆ ಎಲ್ಲ ಸುಖಭೋಗ, AC ರೂಮ್ನಾಗಿದ್ದವನು, ಈ ಒಲೆ ಮುಂದೆ ಕುಂತು ಗಾಳಿ ಬೀಸ್ಕೋಬೇಕು. ಆದರೆ ಅವನ ಭರವಸೆ ಯೆಹೋವನಲ್ಲಿತ್ತು. ಮತ್ತೆ ತಿರುಗಿ ಮೋಶೆನ ಕರ್ಕೊಂಬಂದ. ಇಟ್ ಟುಕ್ ಲಾಂಗ್ ಟೈಮ್. ಮತ್ತೆ ಬಂದು ಜನನಾಯಕನಾಗಿ ಮತ್ತೆ ಇಸ್ರೇಲ್ನ ಕರ್ಕೊಂಡೋದ. ಟೈಮ್ ಬರುತ್ತೆ. ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನು. ನಿನಗೇನು ವಾಗ್ದಾನ ಮಾಡಿದನೋ ಖಂಡಿತವಾಗಿ ನೆರವೇರ್ತದೆ. ಅದು ವರ್ಷ ಪ್ರಾರಂಭದಲ್ಲಾಗಿರ್ಬೋದು, ವಾಗ್ದಾನ ಕಾರ್ಡಾಗಿರ್ಬೋದು, ನೀನು ವಾಕ್ಯ ಕೇಳಿಸ್ಕೊಳ್ಳುವಾಗಾಗಿರ್ಬೋದು, ನೀನು ಪ್ರಾರ್ಥನೆ ಮಾಡುವಾಗಾಗಿರ್ಬೋದು, ನೀನು ಹಾಡು ಹಾಡುವಾಗಾಗಿರ್ಬೋದು, ಬೇರೆಯೊಬ್ಬರಿನ ಮೇಲೆ ಪ್ರವಾದನೆ ಹೇಳಿರ್ಬೋದು. ಏನೇ ಆದರೂ ವಾಕ್ಯದ ಮೂಲಕ ಕನ್ಫರ್ಮೇಷನ್ ಆಗಿದೆ ಅಂದರೆ ಖಂಡಿತವಾಗಿ, ವಾಕ್ಯದ ಮೂಲಕ ಕನ್ಫರ್ಮೇಷನ್ ಆಗಿದ್ದರೆ ಖಂಡಿತ ಜರುಗುತ್ತೆ. ಅದು ತಾಳ್ಮೆ ಬೇಕು, ತಾಳ್ಮೆ ಬೇಕು. ಆ ತಾಳ್ಮೆ ನಿನಗಿದೆಯಾ? ನಿರೀಕ್ಷೆ ನಿನಗಿದೆಯಾ? ನಂಬಿಕೆ ಇದೆಯಾ? ಆತನಲ್ಲಿ ನಿನಗೊಂದು ಸ್ಥಿತಪ್ರಜ್ಞೆ ಇದೆಯಾ? ಕಾನ್ಷಿಯಸ್ನೆಸ್. ನನ್ನ ದೇವರು ಖಂಡಿತವಾಗಿ ಮಾಡ್ತಾನೆ. ಹಾಗಿದ್ದರೆ ನೀನಾಗಿರಬಾರದು,
ನೀನಿರುವಂಥ ಜಾಗದಲ್ಲಿ ಯೋಸೇಫನಂತೆ ಬೇರೆಯವರಿಗೋಸ್ಕರ ಸಾಕ್ಷಿಯಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಏಸಪ್ಪ, ಈ ಮಧ್ಯಾಹ್ನ ಸಮಯದಲ್ಲಿ ನಾವೊಂದು ಚಿಕ್ಕ ಗುಂಪಾಗಿ ಸೇರಿ ನಿನ್ನಲ್ಲಿ ಭರವಸೆ, ನಿನ್ನ ಮೇಲೆ ನಂಬಿಕೆ ಇಡುವುದು, ನಿನ್ನ ವಾತ್ಸಲ್ಯದ ಮೇಲೆ ಆತುಕೊಂಡಿರೋದು, ವಿಶ್ವಾಸದಲ್ಲಿರುವುದು ಅಚಲವಾದಂಥದ್ದು, ಭದ್ರವಾದಂಥದ್ದು. ದೇವ, ನೀನು ಮಾತಾಡಿದಂಥ ರೀತಿಗಾಗಿ ಸ್ತೋತ್ರ. ನಿಂತಂಥ ನನ್ನ ಮೂಲಕ ನನಗೆ ಕೇಳಿಸ್ಕೊಳ್ಳುವಂಥ ನಮ್ಮೆಲ್ಲರಿಗೆ ಸ್ವಾಮಿ ನೀನು ಎಷ್ಟಾಗಿ ಮಾತನಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಿತ್ತಲ್ಪಟ್ಟಂಥ ಈ ಬೀಜವಾಕ್ಯ ನಮ್ಮ ಹೃದಯದಲ್ಲಿ ಫಲಿಸಿ ಸ್ವಾಮಿ, ನಾವು ಬದಲಾಯಿಸಲ್ಪಟ್ಟಂಥ ವ್ಯಕ್ತಿಗಳಾಗಿ ಲೋಕವನ್ನು ಬದಲಾಯಿಸಿ ನಿನಗೋಸ್ಕರ ಶ್ರೇಷ್ಠವಾದ ಜೀವಿತ ಜೀವಿಸೋದಕ್ಕೆ ನಮ್ಮನ್ನು ನೀನು ನಡೆಸಬೇಕಂತ ಬೇಡ್ಕೊಳ್ತೇನೆ. ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಸ್ವಾಮಿ, ಯಾಕೆಂದರೆ ನೀನೊಬ್ಬನೇ ಯೋಗ್ಯನು. ಯೇಸುವಿನ ಅತಿ ಉನ್ನತ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್.